ಗಣೇಶ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಮಂಜುನಾಥ್ ಅವರೇ, ತಮಗೂ ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಗಣೇಶ್ ಅವರೇ. ನಾನು ಮೂಲತಃ ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮದವನು. ನಮ್ಮ ತಾತ ಶಾನ್ಬೋರಾಗಿ ಅಲ್ಲಿ ಇದ್ದವರು. ಸೊ ನಮ್ಮದು ಒಂದು ಅಲ್ಲಿ ತೊಟ್ಟಿ ಮನೆ ಇದೆ, ಹಾಗೆ ನಮ್ಮದು ಜಮೀನು ಇದೆ, ಹೊಲ ಗದ್ದೆ ಎರಡೂ ಇದೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಗಣೇಶ್ ಅವರೇ? ನಾನು ಮೂಲತಃ ಮೈಸೂರಲ್ಲಿ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೂ ಕೆಲಸ ಮಾಡಿದ್ದೀನಿ. ಓಕೆ. ಜಮೀನಲ್ಲಿ ಏನೇನು ಬೆಳೆ? ಜಮೀನಲ್ಲಿ ಒಂದು ಭತ್ತ ಬೆಳೀತಾ ಇದ್ದೀವಿ, ಹಾಗೆ ಸೂರ್ಯಕಾಂತಿ ಬೆಳೀತಾ ಇದ್ದೀವಿ, ಹಾಗೆ ಚೆಂಡು ಹೂವನ್ನ ಬೆಳೀತಾ ಇದ್ದೀವಿ. ಹೀಗೆ ನಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಇದೆ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಮಂಜುನಾಥ್. ನಂದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದಲ್ಲಿ ಇದ್ದದ್ದು. ನಂದು ಬಾಲ್ಯದ ಎಜುಕೇಷನ್ ಎಲ್ಲ ಡಿಂಕಾ ಗ್ರಾಮದಲ್ಲೇ ಆಗಿದೆ. ಮತ್ತು ನಮ್ಮದು ಕೃಷಿ ಪ್ರಧಾನ ಕುಟುಂಬದಿಂದ ಬಂದು ನಮ್ಮ ತಂದೆ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರು. ನಾವು ವ್ಯವಸಾಯದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಮತ್ತು ನನ್ನ ಎಜುಕೇಷನ್ ಬಂದು MSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನು. ಮತ್ತು ನಾನು ಕಾಗ್ನಿಜೆಂಟ್ ಅನ್ನೋ ಒಂದು MNC ಕಂಪ್ನಿಲಿ ಸೀನಿಯರ್ ಆರ್ಕಿಟೆಕ್ಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೇಜರ್ ನನಗೆ ಕೃಷಿ ಬಗ್ಗೆ ಒಲವಿರೋದ್ರಿಂದ ತುಂಬ ಕೃಷಿ ಆ್ಯಕ್ಟಿವಿಟೀಸು ನಮ್ಮ ಬ್ರದರ್ ಜೊತೆ ಸೇರಿ. ಜಮೀನಲ್ಲಿ ಏನೇನು ಬೆಳೆ ಬೆಳೀತಾ? ಜಮೀನಲ್ಲಿ ಇವಾಗ ನಮ್ಮದು ತೆಂಗು, ಅಡಿಕೆ ಮತ್ತು ಮನೆಗೆ ಬೇಕಾದಂಥ ಫ್ರೂಟ್ಸು ಅಂದರೆ ನಿಂಬೆ, ದಾಳಿಂಬೆ, ಮಾವು, ಸಪೋಟ ಈ ಥರದ್ದು ನಾವು ಮಾಡ್ಕೊಂಡಿದ್ದೀವಿ. ಸರಿ. ಜೊತೆಗೆ ತೋಟದಲ್ಲೇ ನಾವು ವಾಸ ಇರೋದ್ರಿಂದ ಫಾರ್ಮ್ ಹೌಸ್ ಇಟ್ಕೊಂಡಿದ್ದೀವಿ. ನಮ್ಮ ಜಮೀನು ಇರುತ್ತೆ ನಮಗೆ ಮಂಜುನಾಥ್? ನಮ್ದು ಆಲ್ಮೋಸ್ಟ್ ಒಂದು 8 ಎಕರೆ ತನಕ ಇದೆ ಸರ್ ಅಲ್ಲಿ. ಓಕೆ. ಹಸು ಸಾಕ್ತೀರಾ? ಹಾಂ, ಹಸುಗಳು ಸಾಕಿ ಅನುಭವ ತುಂಬ ಚೆನ್ನಾಗಿದೆ. ಓಕೆ. ಈಗ ಬಹಳ ವಿಶೇಷವಾದ್ದು ತಮ್ಮದು ಅಂದರೆ ಡಿಂಕೋ ಟೆಕ್ನಾಲಜೀಸ್ ಅಂತ ಹೇಳಿ ಒಂದು ಕಂಪ್ನಿ ತಾವು ಕೃಷಿಯಲ್ಲಿ ತಂತ್ರಜ್ಞಾನಗಳ ಅಳವಡಿಕೆಗಾಗಿ ಸ್ಥಾಪನೆ ಮಾಡಿಬಿಟ್ಟಿದ್ದೀವಿ. ಹೌದು. ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಖಂಡಿತ ಸರ್. ಏನಾಗಿದೆ ಅಂದರೆ ತಂತ್ರಜ್ಞಾನ ಇಲ್ಲ ಅಂತಂದರೆ ಇವತ್ತು ಕೃಷಿ ಮಾಡೋದು ತುಂಬ ಕಷ್ಟ ಇದೆ. ತಂತ್ರಜ್ಞಾನ ಇದ್ದು ಕೃಷಿ ಮಾಡೋದು ಕಷ್ಟ ಇದೆ. ಮತ್ತು ತಂತ್ರಜ್ಞಾನ ತುಂಬ ಕಾಸ್ಟ್ಲಿ ಆಗಿತ್ತು ಮುಂಚೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ನಾವು ಆ ಮೆಟೀರಿಯಲ್ಲು ಕೃಷಿ ಪೂರ್ವಕವಾದ ಯಂತ್ರಗಳು ಲೈಕ್ ಈ ಹಾಲು ಕರೆಯೋದು, ಹಸುಗಳು ಕರೆಯೋದು ತುಂಬ ಕಷ್ಟ ಇತ್ತು. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ ಇವಾಗ ನಾವು ಮೆಟೀರಿಯಲ್ನ ಬಲ್ಕಾಗಿ ತರಿಸಿ ಯಾವುದೇ ಶೋರೂಮ್ ಇಡ್ದೇ ಮನೆಯಿಂದನೇ ಮಾರಾಟ ಮಾಡೋದ್ರಿಂದ ಅವ್ರಿಗೆ ರೈತರುಗಳಿಗೆ ಅನುಕೂಲ ಆಗುತ್ತೆ. ಬರೀ ಮಿಲ್ಕಿಂಗ್ ಮಷಿನ್ ಒಂದೇ ಅಲ್ಲ, ಈ ಕಳೆ ಒಡೆಯೋ ಮಿಷಿನು, ಮಿನಿ ಟಿಲ್ಲರ್ ಟ್ರ್ಯಾಕ್ಟ್ರುಗಳು ಮತ್ತು ಬೇರೆ ಥರ ಟೆಕ್ನಾಲಜಿನ ಅಡಾಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅಂದರೆ ಈಗ ಇರಿಗೇಷನ್ ಸಿಸ್ಟಮ್ಮು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಹಳ್ಳಿ ಸೈಡಿನ್ನು, ಯಾರೂ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ತಾಯಿಲ್ಲ. ಅದನ್ನು ನೆಕ್ಸ್ಟು ಟೈಮ್ಗಳಲ್ಲಿ ಅಡ್ವಾನ್ಸಾಗಿ ಬಳಸಬೇಕು. ಮತ್ತು ನಮಗೆ ಕರೆಂಟು ಗೌರ್ಮೆಂಟಿಂದ ಕೊಡ್ತಾಯಿದ್ರು, ಅದು ಎಲ್ರಿಗೂ ಕೊಡಬೇಕಲ್ಲ, ಕಷ್ಟ ಆಗುತ್ತೆ ಎಲ್ರಿಗೂ ಸಪ್ಲೈ ಮಾಡೋದು. ಅದಕ್ಕೆ ಸ್ವಲ್ಪ ಸೋಲಾರ್ ಟೆಕ್ನಾಲಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ಜರ್ಮನಿಲಿದ್ದಾರೆ, ಅವರು ಸ್ವಲ್ಪ ಸೋಲಾರ್ ಮೇಲೆ ವರ್ಕ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ರೈತರಿಗೆ ಕಡಿಮೆ ಖರ್ಚಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನ ಅಳವಡಿಸೋದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀವಿ. ಯಾಕೆ ಈ ಹೊಸ ಹೊಸ ತಾಂತ್ರಿಕತೆಗಳನ್ನು ಕೃಷಿಯಲ್ಲಿ ಅಳವಡಿಸ್ಬೇಕು ಅಂತ ಅನಿಸುತ್ತೆ ತಮಗೆ? ಸರ್, ಇವಾಗಂತೂ ನೋಡಿ, ಈಗ ಸ್ವಲ್ಪ ವಾರ್ ಸಿಚುಯೇಷನ್ ಬಂತು ರಸಗೊಬ್ಬರಗಳದ್ದು. ಏಕೆಂದರೆ ಅದು ಬರಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಉತ್ಪಾದನೆ ಆಗಲ್ಲ. ಯೂರಿಯಾ ಇದೆಲ್ಲ ಬರುತ್ತೆ, ಪೆಟ್ರೋಲಿಯಂ ಬೈ ಪ್ರಾಡಕ್ಟಾಗಿ ಬರುತ್ತೆ. ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಇದೆ. ಹಂಗಾಗಿ ಆ ಥರದ್ದೆಲ್ಲ ಬರಬೇಕು ಅಂತ ಆಲ್ರೆಡಿ ನಾವು ಅಡಾಪ್ಟ್ ಆಗಿಬಿಟ್ಟಿದ್ದೀವಿ ಕೆಮಿಕಲ್ ಫರ್ಟಿಲೈಸರ್ಸ್ಗೆ. ಅದು ಒನ್ ಟೈಮ್ ನಿಂತೋಯ್ತು ಅಂದರೆ ನಮಗೆ ಈ ಥರ 6 ಮಂತ್ ಆಗಿ ಬರೋಂಥ ರಾಸಾಯನಿಕ ಗೊಬ್ಬರಗಳು ನಿಂತೋಯ್ತು ಅಂದರೆ ನಮ್ಗೆ ಒನ್ ಟರ್ಮ್ ಬೆಳೆ ಲಾಸ್ ಆಯಿತು ಅಂತಂದ್ರೂ ನಮ್ಮ ಇಂಡಿಯಾದು ಆಹಾರ ನೀಗ್ಸೋದು ತುಂಬ ಕಷ್ಟ ಇದೆ. ಅದಕ್ಕೆ ನಾವು ಪೂರಕವಾಗಿ ಏನು ಮಾಡಬೇಕು, ಬಯೋ ಕಾಂಪೋಸ್ಟು, ಬಯೋ ಡಿಕಂಪೋಸರ್ ಈ ಥರ ಮಾಡಿ, ಅಂದರೆ ಸಡನ್ನಾಗಿ ಆರ್ಗ್ಯಾನಿಕ್ ಬರೋದು ತುಂಬ ಕಷ್ಟ ಇದೆ. ಬಟ್ ಮನ್ಸು ಮಾಡಿದ್ರೆ ಯಾವುದೂ ಕಷ್ಟ ಇಲ್ಲ. ಹಂಗಾಗಿ ಟೆಕ್ನಾಲಜಿ ಬಳಸಬೇಕು. ಸುಮ್ಮನೆ ಈಗ ಏನೋ ಕಾಂಪೋಸ್ಟು ಅಂತ ಹೇಳಿ ಒಂದು ಗೊಬ್ಬರ ಥರ ಹಾಕಿದ್ರೆ ಅದು ಗೊಬ್ಬರನೇ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ಅದಕ್ಕೆ ಗಿಡಕ್ಕೆ ಒಂಥರ ಹಾರ, ಅದು ಗೊಬ್ಬರ ಗಿಡಕ್ಕೆ ಗೊಬ್ಬರ ಆಗಬಾರ್ದು, ಗಿಡಕ್ಕೆ ಹಾರವಾಗಿ ಕೊಡಬೇಕು ಅನ್ನೋಂಥದ್ದನ್ನ ನಾವು ಅಳವಡಿಸ್ಕೋಬೇಕು. ಗಣೇಶ್ ಅವರೇ, ತಾವು ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ ಒಂದಷ್ಟು ಕೃಷಿ ಮಾಡಿದ್ದೀರಿ ಅಲ್ವೇ? ಹೌದು ಸರ್. ಈಗ ನಿಮ್ಮ ಜ್ಞಾನವನ್ನು ಯಾವ ರೀತಿ ಕೃಷಿಗೆ ಅಳವಡಿಸ್ಕೋಬಹುದು ಅಂತ ತಮಗನ್ಸುತ್ತೆ? ಮೊದಲನೇದಾಗಿ ಸರ್, ನಾವು ನಮ್ಮದು ಒಂದು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಸಂಸ್ಥೆನ 19ನೇ ತಾರೀಕು ನವಂಬರ್ 2008ನೇ ಇಸ್ವಿಲಿ ಪ್ರಾರಂಭ ಮಾಡಿದ್ವಿ. ಎಲ್ಲ ಲೈಕ್ ಮೈಂಡೆಡ್ ಇಂಜಿನಿಯರ್ಸೇ ಸ್ಟಾರ್ಟ್ ಮಾಡಿದ್ದು. ಅದು ನಾವು ವಿಶ್ವೇಶ್ವರಯ್ಯ ಅವರ ಹೆಸರೇ ಇಡಬೇಕು ಅಂತ ಪ್ರಾರಂಭ ಮಾಡಿದಂಥ ಸಂಸ್ಥೆ. ಅಂದರೆ ನಾವೆಲ್ಲ ಇನ್ನೂ ಯುವಕರಾಗಿದ್ವಿ, ಒಂದು ಹುರುಪಿತ್ತು ಪರಿಸರದ ಬಗ್ಗೆ, ಅದನ್ನು ಮಕ್ಕಳನ್ನ ಪರಿಸರದ ಜೊತೆಗೆ ತೊಡಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ.
ಆ ಥರ ಏನಾದ್ರು ಒಂದು ಮಾಡೋಣ ಅಂತ ಪ್ರಾರಂಭ ಮಾಡಿದಂಥ ಸಂಸ್ಥೆ. ಮೊದಲನೇದಾಗಿ ನಾವು ಮಕ್ಕಳಿಗೆ ಈ ಸಮ್ಮರ್ ಕ್ಯಾಂಪ್ ಅದನ್ನೆಲ್ಲ ಮಾಡಿದ್ವಿ. ಅಂದರೆ ಹೊಲದಲ್ಲಿ ಅಥವಾ ಕೆರೆಯ ದಂಡೆಯ ಪಕ್ಕದಲ್ಲಿ ನಾವು ಮಕ್ಕಳಿಗೆ ಚಿತ್ರಕಲೆ ಇರ್ಬೋದು ಅಥವಾ ಆಟೋಟಗಳಿರ್ಬೋದು, ಅದನ್ನೆಲ್ಲ ನಾವು ಬೇಸಿಗೆ ಶಿಬಿರಗಳಲ್ಲಿ ಮಾಡ್ತಾ ಹೋದ್ವಿ. ಅದೇ ರೀತಿ ಕೃಷಿಯಲ್ಲಿ ಅಂದರೆ ಈಗ ರೈತರಿಗೆ ಕೃಷಿಯಲ್ಲಿ ಇನ್ನೊಂದು ರೀತಿಯಾದ ಒಂದು ಸಂಪಾದನೆ ಆಗಬೇಕು ಅಂತ ಅಗ್ರೋ ಟೂರಿಸಮ್ ಅಂತ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಸೋಷಿಯಲ್ ಮೀಡಿಯಾದ ಪಾತ್ರ, ಅಂದರೆ ಸಾಮಾಜಿಕ ಜಾಲತಾಣದ ಪ್ರಯೋಜನ ಏನಾಗಬೇಕು, ಹೆಂಗೆ ನೀವು ಅದನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ವಿ. ಯಾಕೆಂದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾವು ಇಲ್ಲ ಅಂದರೆ ನಾವು ಬದುಕಿರೋದೇ ಇಲ್ಲ ಅಂತ ಆಗೋಗಿರುತ್ತೆ. ಕೆಲವರಿಗೆ ಈಗ ಆನ್ಲೈನಲ್ಲಿ ಇಲ್ಲ ಅಂದರೆ ಏನಾಗಿದೆ ಅನ್ನೋ ಥರನೇ ಆಗೋಗಿದೆ. ಅಂದರೆ ಅದರಿಂದ ಒಂದೇನು ಅಂದರೆ ನಾವು ಆ್ಯಕ್ಟಿವ್ ಆಗಿ ತೋರಿಸ್ಕೋಬೇಕು ಅಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಇರಬೇಕಾಗತ್ತೆ. ಆಗ ಅದನ್ನು ರೈತರು ಅಳವಡಿಸ್ಕೋಬೇಕಾಗತ್ತೆ ತಮ್ಮ ಜೀವನದಲ್ಲಿ. ಈಗ ಬಹಳ ಪ್ರಧಾನವಾಗಿ ಬಹಳಷ್ಟು ಜನ ಯುವಕರು ಇವತ್ತು ವ್ಯವಸಾಯಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಹೌದು. ಈಗ ತಾವೇ ಹೇಳಿದ ಹಾಗೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನೇ ಬಳಸ್ಕೊಂಡು ಯೂಟ್ಯೂಬ್ಗಳನ್ನು ನೋಡಿ ಎಷ್ಟೋ ಜನ ಯುವಕರು ಹೊಸ ಹೊಸ ತಾಂತ್ರಿಕತೆಗಳನ್ನು ವ್ಯವಸಾಯದಲ್ಲಿ ಅಳವಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಗಳೇನೇ ಇರಲಿ, ಆದರೆ ಯುವಕರು ತಾಂತ್ರಿಕತೆಗಳನ್ನು ಬಳಸ್ಕೋತಾ ಇದ್ದಾರೆ. ಜೆನ್ಜಿ ಏನು ಯುವ ಪಡೆ ಇದೆಯಲ್ಲ, ಅವರು ಮುಂದಿನ ದಿನದಲ್ಲಿ ವ್ಯವಸಾಯಕ್ಕೆ ಬಂದರೆ ತಾಂತ್ರಿಕತೆಗಳೇ ಆಧಾರ ಅಂತ ಹೇಳಲಾಗುತ್ತೆ. ಈಗ ತಾವು ವಿಶೇಷವಾಗಿ ಅದ್ರ ಮೇಲೆ ಹೆಚ್ಚು ಕೆಲಸ ಮಾಡಿರೋದ್ರಿಂದ ಯಾವ ತರಹ ಈ ಸಾಮಾಜಿಕ ಜಾಲತಾಣಗಳನ್ನು ವ್ಯವಸಾಯದ ಉನ್ನತಿಗೆ ಬಳಸ್ಬೋದು ಅಂತೀರಿ? ಮೊದಲನೇದಾಗಿ ಸರ್, ಅವರು ಮಾಡ್ತಿರುವಂಥ ಅಂದರೆ ವ್ಯವಹಾರ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರು ಅಂದ್ಕೊಳ್ಳಲ್ಲ, ರೈತರು ವ್ಯವಹಾರ ಅಂದ್ಕೊಳ್ಳಲ್ಲ. ಬಟ್ ಆದರೆ ಈಗಿನ ಪರಿಸ್ಥಿತಿಲಿ ಅದನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಅವ್ರು ಮಾಡಿರುವಂಥ ಪ್ರಾಡಕ್ಟನ್ನು ಹೊರ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದಾಗ ಅವರು ಒಂದು ಸಾಮಾಜಿಕ ಜಾಲತಾಣದ ಹಲವಾರು ವಿಷಯಗಳನ್ನು ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಹೇಳಬೇಕು ಅಂದಾಗ ಅವರು ತಮ್ಮದೇ ಆದ ಒಂದು ವೆಬ್ಸೈಟ್ನ ಮಾಡ್ಕೋಬೇಕಾಗತ್ತೆ. ವೆಬ್ಸೈಟ್ ಬಗ್ಗೆ ಟೆಕ್ನಾಲಜಿ ನಂಗೆ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ಈಗಿನ ಯುವಕರಿಗೂ ಎಲ್ಲರಿಗೂ ಗೊತ್ತಿರುತ್ತೆ. ಅದಲ್ಲದೆ ತುಂಬ ಸುಲಭವಾಗಿ ಮಾಡುವಂಥ ವಿಧಾನಗಳನ್ನು ಈಗ ನಾವು ಹೇಳ್ಕೊಡ್ಬೋದು. ಅದೇನು ಕಷ್ಟ ಆಗಲ್ಲ. ಮೊದಲನೇದಾಗಿ QR ಕೋಡ್ ಅಂದರೆ ಗೊತ್ತಿರಲಿಲ್ಲ. ಈಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನ ಪ್ರಾರಂಭ ಮಾಡಿದ್ದಾರೆ ಎಲ್ಲ ರೈತರು. ಅದೇ ರೀತಿ ಈಗ ತಮ್ಮದೇ ಆದ ಒಂದು ವೆಬ್ಸೈಟ್ ಮಾಡ್ಕೋಬೇಕಾಗತ್ತೆ, ಅದನ್ನು ಹೊರ ಪ್ರಪಂಚಕ್ಕೆ ಸೋರಿಸ್ಬೇಕಾಗತ್ತೆ. ತಮ್ಮದೇ ಆದಂಥ ಫೇಸ್ಬುಕ್ ಅಕೌಂಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತಾವು ಮಾಡಿರುವಂಥ ತಂತ್ರಜ್ಞಾನ ಇರ್ಬೋದು ಅಥವಾ ಕೃಷಿಯಲ್ಲಿ ಏನೇನೋ ಅವರು ಉನ್ನತವಾದ ಒಂದು ಸಾಧನೆಗಳನ್ನು ಮಾಡಿದರೆ ಅದನ್ನು ಪ್ರತಿಬಿಂಬಿಸೋಕ್ಕೆ ಫೇಸ್ಬುಕ್ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಹಾಕ್ಕೊಂಡು ಹಲವಾರು ಜನಕ್ಕೆ ತೋರಿಸೋದ್ರಿಂದ ಆ ಯುವಕರಿಗೂ ಒಂದು ಪ್ರೇರಣೆ ಆಗುತ್ತೆ. ಹಾಗೆ ಇವರಲ್ಲೂ ಹೆಚ್ಚಿನ ಉನ್ನತಿಯನ್ನು ಮಾಡಬೇಕು ಅಂದರೆ ಫೇಸ್ಬುಕ್ಕಲ್ಲಿ ಬರುವಂಥ ಕಮೆಂಟ್ ಇರ್ಬೋದು, ಅಂದರೆ ಅವರು ಬರುವಂಥ ಪಾಸಿಟಿವ್ ಕಮೆಂಟಿಂದ ಇನ್ನೂ ಹೆಚ್ಚು ಕೃಷಿಯಲ್ಲಿ ನಾವು ಏನಾದ್ರು ಮಾಡಬೇಕು ಅನ್ನೋ ಒಂದು ಹಂಬಲ ಅವ್ರಿಗೆ ಜಾಸ್ತಿ ಬರುತ್ತೆ. ಅದೇ ರೀತಿ ಯೂಟ್ಯೂಬಲ್ಲೂ ಅಷ್ಟೇ ಯಾವುದೇ ಒಂದು ಚಾನಲ್ ಮಾಡಿಕೊಂಡು ಮಾಡೋದ್ರಿಂದ ಅದರಿಂದ ಒಂದು ಪ್ಯಾಸಿವ್ ಇನ್ಕಮೂ ಬರುತ್ತೆ. ಹಾಗೆ ಹೆಚ್ಚು ಹೆಚ್ಚು ಜನ ಅದನ್ನು ನೋಡೋದ್ರಿಂದ ಪ್ರಪಂಚದಾದ್ಯಂತ ನೋಡುವಂಥ ಒಂದು ಅವಕಾಶ ಸಿಗೋದ್ರಿಂದ ಅದನ್ನು ಬಳಸ್ಕೋಬೋದು. ಅದೇ ಥರ ಗೂಗಲ್ ಮ್ಯಾಪ್ ಏನಿದೆ ಅದನ್ನು ಬಳಸ್ಕೊಂಡು ತಾವಿರುವಂಥ ಸ್ಥಳವನ್ನು ಗುರುತಿಸಿ ಅದನ್ನು ರೆಕಗ್ನೈಸ್ ಮಾಡಿಸಿ ಅದರ ಗ್ರೇಡಿಂಗ್ ತಗೊಳ್ಳೋದ್ರಿಂದ ಅದರಿಂದನೂ ಹೆಚ್ಚಿನ ಲಾಭವನ್ನು ರೈತರು ಪಡೆಯಬೋದು. ಈ ಗೂಗಲ್ ಮ್ಯಾಪಲ್ಲಿ ಅವರ ಸ್ಥಳವನ್ನು ಗುರುತಿಸಿದ್ರೆ ಏನು ಅಡ್ವಾಂಟೇಜ್ ಏನು? ಮೊದಲನೇದಾಗಿ ಇವರಿರೋ ಸ್ಥಳವನ್ನು ಈ ಪ್ರಪಂಚದಾದ್ಯಂತ ಯಾರು ಬೇಕಾದ್ರೂ ಗುರುತಿಸ್ಬೋದು. ಅದ್ರ ಜೊತೆಗೆ ಅವ್ರು ಮಾಡ್ತಿರುವಂಥ ಪ್ರಾಡಕ್ಟ್ಗಳಿರ್ಬೋದು ಅದನ್ನು ಗ್ರೇಡಿಂಗ್ನ ಗೂಗಲ್ ಮ್ಯಾಪಲ್ಲೇ ಕೊಡ್ಬೋದು. ಅದರಿಂದ ತುಂಬಾ ಅವ್ರಿಗೆ ಅಡ್ವಾಂಟೇಜೇ ಜಾಸ್ತಿ. ಅಂದರೆ ಒಂದು ಬರೀ ಅವರು ಒಂದು ಮಾರ್ಗವನ್ನು ಅಷ್ಟೇ ಸೂಚಿಸಲ್ಲ, ಆ ವ್ಯಕ್ತಿಯಲ್ಲಿ ನಡೆಯುವಂಥ ಒಂದು ಕೃಷಿ ಚಟುವಟಿಕೆಗಳಿರ್ಬೋದು, ಅಲ್ಲಿ ಬರುವಂಥ ಉತ್ಪಾದನೆಗಳಿರ್ಬೋದು, ಅದನ್ನು ಪ್ರಯೋಜನ ಪಡೆದಂಥ ಜನರಿರ್ಬೋದು, ಅವರು ಎಲ್ಲರೂ ಅದರ ಬಗ್ಗೆ ಒಂದು ಗೂಗಲ್ ಮ್ಯಾಪಲ್ಲಿ ಕಮೆಂಟ್ ಹಾಕೋದ್ರಿಂದ ಬೇರೆಯವ್ರಿಗೂ ಓಹೋ ಇಂಥ ಪ್ರಾಡಕ್ಟ್ ಇಂಥ ಜಾಗದಲ್ಲಿ ಸಿಗುತ್ತೆ, ನನಗೆ ಹತ್ತಿರ ಇದೆಯೋ ಇಲ್ವೋ ಅದನ್ನೆಲ್ಲ ತಿಳ್ಕೊಂಡು ಆ ಜಾಗಕ್ಕೆ ಜನಗಳು ವೀಕ್ಷಣೆ ಮಾಡೋಕ್ಕೂ ಬರ್ಬೋದು, ಅಲ್ಲಿರುವಂಥ ಪದಾರ್ಥಗಳನ್ನು ಕೊಳ್ಳೋಕ್ಕೂ ಬರ್ಬೋದು. ಅದೆಲ್ಲ ಗ್ರೇಡಿಂಗಿಂದ ಗೂಗಲ್ ಮ್ಯಾಪ್ ಗ್ರೇಡಿಂಗಲ್ಲಿ ಅವರ ಪದಾರ್ಥಗಳ ಗ್ರೇಡಿಂಗ್ ನಡೆಯುತ್ತೆ, ಆ ವ್ಯಕ್ತಿಯ ಗ್ರೇಡಿಂಗ್ ನಡೆಯುತ್ತೆ. ಇದರಿಂದ ಅಂದರೆ 1 ರಿಂದ 5 ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಜನ ಅದನ್ನು ಬಳಸ್ಕೋಬೋದು. ಅದನ್ನು ಈಗ ಗೂಗಲ್ ಮ್ಯಾಪ್ ಹೆಂಗಾಗಿದೆ ಅಂದರೆ ಸಿಟಿಗಳಲ್ಲಿ ನಾವು ಹೋದವ್ರಿಗೆಲ್ಲ ಕೇಳ್ತಾರೆ
ಒಂದು ಕಮೆಂಟ್ ಹಾಕಿ ಸರ್ ನಮಗೆ ಗೂಗಲ್ ಮ್ಯಾಪಲ್ಲಿ ಅಂತ. ಯಾಕೆಂದರೆ ಆ ಗ್ರೇಡಿಂಗ್ ತುಂಬ ಅವಶ್ಯಕತೆ ಇದೆ ಈಗಿನ ಪ್ರಪಂಚದಲ್ಲಿ. ಈಗ ಮುಂದಿನ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಅಂತಲೇ ಹೇಳಲಾಗ್ತಾ ಇದೆ ಗಣೇಶ್ ಅವರೇ. ಹೌದು. ಈಗ ಅದನ್ನು ಕೂಡ ವ್ಯವಸಾಯದಲ್ಲಿ ಅಳವಡಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯುವ ಜನತೆ ಯೋಚನೆ ಮಾಡ್ಬೋದಾ? ಖಂಡಿತ ಸರ್. ಏಕೆಂದರೆ ಅದು ಬರೀ ತಂತ್ರಜ್ಞಾನ ಗೊತ್ತಿರೋರಿಗೆ ಬಳಸಬೇಕು ಅಂತೇನಿಲ್ಲ. ಇದನ್ನು ಹಲವಾರು ಜನ ಹಲವಾರು ರೀತಿಯಾಗಿ ತಮಗೆ ಬೇಕಾದ ಒಂದು ತಂತ್ರಜ್ಞಾನದೊಂದಿಗೆ ನಡೆಸ್ಕೋತಾ ಹೋಗ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗಿನ ವ್ಯವಹಾರದಲ್ಲಿ ಅತ್ಯಂತ ಅಮೂಲ್ಯವಾಗಿದೆ ಹಾಗೂ ಕೃಷಿಯಲ್ಲಿ ಅದನ್ನು ಬಹಳಷ್ಟು ಬಳಸೋದ್ರಿಂದ ಮಾನವ ಸಂಪನ್ಮೂಲಗಳ ಕೊರತೆಗಳನ್ನು ನಿವಾರಿಸ್ಕೊಂಡು ನಾವು ನಡೆಸ್ಬೋದಾಗಿದೆ ಸರ್. ಈಗ ಮಂಜುನಾಥ್ ಅವರೇ, ತಾವು ಹೇಳಬೇಕು, ಈಗ ತಾವು ಕೂಡ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಕಷ್ಟು ನುರಿತಿದ್ದೀರಿ ಮತ್ತು ಏನು ನೆಟ್ವರ್ಕಿಂಗಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಪಡೆದಿದ್ದೀರಿ. ಈ ಕಂಪ್ಯೂಟರ್ ತಾಂತ್ರಿಕತೆಗಳನ್ನು ಹೇಗೆ ಕೃಷಿಯಲ್ಲಿ ಅಳವಡಿಸ್ಕೋಬಹುದು ಅಂತ ತಮಗನ್ಸುತ್ತೆ? ಖಂಡಿತ ಸರ್. ಏಕೆಂದರೆ ಈಗ ನಮ್ಮಲ್ಲಿ ವೆದರ್ ಚೇಂಜಸ್ ಆಗ್ತಾ ಇದೆ, ಅದನ್ನು ನಾವು ಗುರುತಿಸೋಕ್ಕಾಗೋದಿಲ್ಲ. ಅದಕ್ಕೆ ಪ್ಲಾಟ್ಫಾರ್ಮ್ ಕೊಡೋಂಥ ತುಂಬ ಕಂಪನೀಸ್ ಇದ್ದಾವೆ, ಅಂದರೆ ವೆದರ್ ಪೋಸ್ಟ್. ಹೌದು. ಹಾಗಾಗಿ ನಾವೇನು ಅಂತಂದರೆ ಏನು ಹೆಂಗೆ ಬಳಸ್ಬೋದು ಅಂತಂದರೆ, ಈಗ ನಮ್ಮ ಭೂಮಿಲಿ ತೇವಾಂಶ ಒಂದು ಕಡೆ ಇರುತ್ತೆ, ನಾವು ಡ್ರಿಪ್ ಮಾಡಿರ್ತೀವಿ ಅಥವಾ ಸ್ಪ್ರಿಂಕ್ಲರಿಂಗ್ ಸಿಸ್ಟಮ್ ಮಾಡಿರ್ತೀವಿ, ಒಂದು ತುಂಬ ವಿಶಾಲವಾಗಿರುತ್ತೆ ಭೂಮಿ ಅಂತಂದಮೇಲೆ. ಹೌದು. ನೀವೆಲ್ಲ ಕಡೆ ಪದೇ ಪದೇ ಹೋಗಿ ಅಲ್ಲಿ ನೋಡೋಕ್ಕಾಗಲ್ಲ ತೇವಾಂಶ ಇದೆಯೋ ಅಥವಾ ಡ್ರೈ ಆಗಿದೆಯೋ, ಅದಕ್ಕೆ ಬೇಕಾದಂಥ ಪೋಷಕಾಂಶ ಆ ಗಿಡಕ್ಕೆ ಸಿಕ್ಕಿದೆಯೋ, ಆ ಬೆಳೆಗೆ ಸಿಕ್ಕಿದೆಯೋ ಅಂತ ಟೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿರುತ್ತೆ, ಸೆನ್ಸರ್ ಬೇಸ್ ಇರೋದ್ರಿಂದ ಅಲ್ಲಲ್ಲೇ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪೂರಕವಾಗಿ ಏನು ಮಾಡುತ್ತೆ, ಎಲ್ಲಿ ತೇವಾಂಶ ಕಡಿಮೆ ಇದೆ ಅಲ್ಲಿಗೆ ವಾಟರ್ ಅಥವಾ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ನಾವು ಸಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಈ ಕೃಷಿ ಬಗ್ಗೆನೇ ಒಂದು ಪ್ಲಾಟ್ಫಾರ್ಮ್ ಆಲ್ರೆಡಿ ಮಾರ್ಕೆಟಲ್ಲಿ ಸಿಗೋದ್ರಿಂದ ಅದನ್ನು ಬಳಸ್ಕೊಂಡು ನಾವು ಜಸ್ಟು ಇನ್ಫ್ರಾ ಕ್ರಿಯೇಟ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟು ಪೂರಕವಾಗಿ ನಾವು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಒಂದು ವೆದರ್ ಸ್ಟೇಷನ್ನ ಜಮೀನಿನಲ್ಲಿ ಅವರು ಮಾಡ್ಕೋಬಹುದು. ಯಾಕೆಂದರೆ ವೆದರ್ ನಾವು ಫೋರ್ಕಾಸ್ಟ್ ಮಾಡೋಕ್ಕಾಗಲ್ಲ, ಬಟ್ ನಾವು ಅಷ್ಟು ದೊಡ್ಡ ಸ್ಯಾಟಲೈಟ್ ಎಲ್ಲ ಇಟ್ಟು ಮಾಡೋಕ್ಕಾಗಲ್ಲ. ಬಟ್ ಆಲ್ರೆಡಿ ತುಂಬ ಗೌರ್ಮೆಂಟ್ ಲೆವೆಲ್ಲು ಮತ್ತು ಪ್ರೈವೇಟ್ ಕಂಪ್ನೀಸು ಅದನ್ನು ಒದಗಿಸೋಕ್ಕೆ ಅವರದೇ ಪ್ಲಾಟ್ಫಾರ್ಮ್ ಇಟ್ಕೊಂಡಿದ್ದಾರೆ. ನಾವು ಜಸ್ಟು ಸಬ್ಸ್ಕ್ರೈಬರ್ ಅಂದರೆ ವರ್ಷಕ್ಕೆ ಇಷ್ಟು ಅಂತ ಕೊಡೋ ರೀತಿಲಿ. ಅಂದರೆ ಅದಕ್ಕೊಂದು ಬೇಸಿಕ್ ಆಗಿ ಒಂದು ಕಂಪ್ಯೂಟರ್ ಮನೆಯಲ್ಲಿ ಇರಬೇಕು. ಹೌದು, ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಯಾಕೆಂದರೆ ಎಲ್ಲ ಕ್ಲೌಡು, ಯಾಕೆಂದ್ರೆ ನಾನು ಕ್ಲೌಡಲ್ಲಿ ಆರ್ಕಿಟೆಕ್ಟ್ ಆಗಿದೆ, ಎಲ್ಲ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ. ಇವಾಗ ನೀವು ಗೂಗಲ್ ತಗೊಂಡು ಇದು ಮಾಡೋದು ಎಲ್ಲ ಕ್ಲೌಡ್ ಅಷ್ಟೇ. ಎಲ್ಲ ಕ್ಲೌಡಲ್ಲಿ ಸೇವ್. ಜಸ್ಟ್ ನಮಗೆ ಫ್ರಂಟ್ ಎಂಡ್ ಇಂಟರ್ಫೇಸ್ ನಾವು ನೋಡೋದಕ್ಕೆ ಮಾತ್ರ ಮೊಬೈಲ್ ಆದರೂ ಸಾಕು. ಈಗೆಲ್ಲ ಮೊಬೈಲ್ ಬೇಸ್ ಬಂದಿರೋದು, ಕಂಪ್ಯೂಟರ್ ನಾಲೆಡ್ಜು ಮೊಬೈಲ್ ಬೇಸ್ ನಾಲೆಡ್ಜ್ ಗೊತ್ತಿದ್ರೆ, ಬೇಸಿಕ್ ನಾಲೆಡ್ಜ್ ಗೊತ್ತಿದ್ರೆ ಅದಕ್ಕೆ ಇದು ಸಿಗುತ್ತೆ. ಓಕೆ. ಈಗ ಅದಕ್ಕೇನಾದರೂ ಖರ್ಚು ಆಗುತ್ತಾ ಈ ಥರದ ಒಂದು ವೆದರ್ ಸ್ಟೇಷನ್ ಅವರೇ ಮಾಡ್ಕೊಳ್ಳೋದು? ಮಾಡ್ಕೊಳ್ಳೋಕೆ ಸ್ವಲ್ಪ ಖರ್ಚಾಗುತ್ತೆ. ಅಂದರೆ ನಾವು ಈಗ ಹೆಂಗಾಗುತ್ತೆ ಅಂದರೆ ಪೇ ಆ್ಯಸ್ ಗ್ರೋ ಅಂತ ಏನೋ ಮಾಡ್ತೀವಲ್ಲ, ಪೇ ಆ್ಯಸ್ ಯೂಸ್ ಅಂತ. ನಾವು ಕಂಪ್ಯೂಟರ್ನ ಹೆಂಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಕ್ಲೌಡ್ ಬಂದಮೇಲೆ ನಾವು ಎಷ್ಟು ಬಳಸ್ತೀವಿ ಅಷ್ಟಕ್ಕೆ ಮಾತ್ರ ಚಾರ್ಜ್ ಮಾಡ್ತಾರೆ. ಅಂದರೆ ನಾನು 1 ಎಕರೆಗೆ ಬಳಸಬೇಕು ಅಂದರೆ ಇಷ್ಟು ದುಡ್ಡು ಒಂದು ಕೊಡಬೇಕು, 5 ಎಕರೆಗೆ ಬಳಸಬೇಕು ಅಂದರೆ ಇಷ್ಟು ದುಡ್ಡು. ನನಗೆ ಬೇಡ ಅಂತಂದ್ರೆ ಮಧ್ಯದಲ್ಲಿ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಬೋದು. ಆ ಥರ ಪೇಮೆಂಟ್ ಇರೋದ್ರಿಂದ ನಮಗೆ ಇದು ಈಸಿ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಬೇಸ್ ಇರುತ್ತೆ, ನಾವು ಎಷ್ಟು ಅದನ್ನು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಿ ಅದಕ್ಕೆ ಪೇ ಮಾಡ್ತೀವಿ. ಲಿಮಿಟೆಡ್ ಅಮೌಂಟ್ ಇರ್ತದೆ, ಹಾಗಾಗಿ ಅದನ್ನು ಟೆಕ್ನಾಲಜಿನ ಬಳಸ್ಕೋಬೋದು ನಾವು. ಓಕೆ. ಈಗ ವೆದರ್ ಫೋರ್ಕಾಸ್ಟ್ನ ತಗೊಂಡು ಏನು ಮಾಡ್ಬೋದು ಅಂತೀರಿ ನಾವು? ಸರ್, ಈಗ ಏನಾಗುತ್ತೆ ಅಂದರೆ, ಈಗ ನಮಗೆ ವೆದರ್ ಫೋರ್ಕಾಸ್ಟ್ ಅಂದರೆ ನಾವು ಡೈಲಿ ಮೊಬೈಲಲ್ಲೇ ಒಂದು ಟೆಂಪ್ರೇಚರ್ ತೋರ್ಬೋದು ಅಷ್ಟೇ. ಬಟ್ ಮಳೆ ಆಗುತ್ತೋ ಅಥವಾ ಟೆಂಪ್ರೇಚರ್ ನೆಕ್ಸ್ಟು ಮಾರ್ಚಲ್ಲಿ ಇದ್ದದ್ದು ಏಪ್ರಿಲ್ಗೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಸ್ಯಾಟಲೈಟ್ ಫೋರ್ಕಾಸ್ಟ್ ಕಂಪ್ನಿಗಳು ಸ್ವಲ್ಪ ಪ್ರೊವೈಡ್ ಮಾಡೋದ್ರಿಂದ ನಮಗೆ ಮುಂಚೆನೇ ಅಟ್ಲೀಸ್ಟ್ 2-3 ಮಂತ್ಸು ಮುಂಚೆನೇ ವೆದರ್ ಸಿಗೋದ್ರಿಂದ, ಅಂದರೆ ವಾತಾವರಣದಲ್ಲಿ ಇಮ್ಯುಡಿಟಿ ಇದೆಯೋ ಅಥವಾ ಒಣವೆ ಇದೆಯೋ ಇದೆಲ್ಲ ನಮ್ಗೆ ಮುಂಚೆನೇ ಗೊತ್ತಾಗುತ್ತೆ. ಸಾಯಿಲ್ ಮಾಯಿಶ್ಚರ್ನು ಹೇಳುತ್ತಾ ಇದು? ಹೌದು, ಯಾಕೆಂದರೆ ಅದಕ್ಕೆ ಸೆನ್ಸರ್ ಇಟ್ಟಿರ್ತೀವಲ್ಲ, ಯಾಕೆಂದರೆ ತುಂಬ ಕಡಿಮೆ ಸೆನ್ಸರ್, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ಸ್ ಎಲ್ಲ ಹ್ಯೂಮಿಡಿಟಿ ಬೇಸ್ ಇರೋದ್ರಿಂದ ತುಂಬ ಕಡಿಮೆ ಇರುತ್ತೆ. ಅದನ್ನು ಇನ್ಫ್ರಾ ಒಂದ್ಸಲ ಕ್ರಿಯೇಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬಟ್ ಅದು ಹೇಳುತ್ತೆ. ಅದು ಕ್ಲೌಡಲ್ಲಿ ಇರೋದ್ರಿಂದ ಅನಲೈಸ್ ಮಾಡುತ್ತೆ. ಬಳಸಿರೋದ್ರಿಂದ ಅದು ಅನಲೈಸ್ ಮಾಡಿ ಹೇಳುತ್ತೆ. ಅದು ನೆಕ್ಸ್ಟು ಒಂದು ವೀಕ್ ಆದಮೇಲೆ ನೀರು ಬೇಕು, ಅದಕ್ಕೆ ತಕ್ಕನಾಗಿ ಈಗ ಬೋರ್ವೆಲ್ ಇರುತ್ತೆ, ಎಲೆಕ್ಟ್ರಿಸಿಟಿ ಬೋರ್ಡಿಂದ ಬರುತ್ತೆ. ಆ ಟೈಮಲ್ಲಿ ಪ್ರಾಬ್ಲಮ್ ಬರ್ಬೋದು. ನಾವು ಸೋಲಾರ್ ಟೆಕ್ನಾಲಜಿ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಆ ಲ್ಯಾಂಡು ಆ ಪ್ಲೇಸ್ಗೆ
ನೀರು ಸಪ್ಲೈ ಮಾಡೋದು ಈ ಥರದ್ದೆಲ್ಲ ಮಾಡ್ಬೋದು ಇದರಿಂದ. ಅಂದ್ರೆ ಮಣ್ಣಿನಲ್ಲಿರೋ ತೇವಾಂಶ ಗಿಡಕ್ಕೆ ಯಾವಾಗ ನೀರಿನ ಅಗತ್ಯ ಇದೆ, ಮಳೆ ಯಾವಾಗ ಆಗ್ಬಹುದು, ವಾತಾವರಣದಲ್ಲಿ ಏನ್ ಬದಲಾವಣೆಗಳು ಆಗ್ಬಹುದು, ಮುಂದೆ ಏನಾದ್ರು ಬಿಸಿ ಜಾಸ್ತಿ ಆಗ್ಬಹುದು, ಇಂಥ ಎಲ್ಲ ಮಾಹಿತಿ ರೈತನ ಹತ್ರ ಇದ್ರೆ ಅವನಿಗೆ ಎಷ್ಟೋ ಹಣಕಾಸು ಉಳಿತಾಯ ಆಗುತ್ತೆ ಅಲ್ವಾ. ಖರ್ಚಾಗದಷ್ಟೇ ಲೆಕ್ಕ ಹಾಕಬಾರ್ದು, ತಂತ್ರಜ್ಞಾನವನ್ನ ವ್ಯವಸಾಯದಲ್ಲಿ ಅಳವಡಿಸ್ಕೊಂಡಾಗ ಆಗೋ ಅನುಕೂಲಗಳನ್ನು ನಾವು ಲೆಕ್ಕ ಈ ಸೌರಶಕ್ತಿ ಅಂತ ಹೇಳ್ತಿದ್ವಿ, ಇದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ. ಯಾವ ತರಹ ಸೌರಶಕ್ತಿಯನ್ನ ಕೃಷಿಯಲ್ಲಿ ಬಳಸ್ಬೋದು ಅಂತ. ಸರ್, ಏನಾಗಿದೆ ಅಂದರೆ ಸೌರಶಕ್ತಿದು ಮೇನ್ ಒಂದು ಸೂರ್ಯನ ಬೆಳಕನ್ನ ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಎಲೆಕ್ಟ್ರಿಸಿಟಿನ ಕನ್ವರ್ಟ್ ಮಾಡೋಂಥ ಸೋಲಾರ್ ಪ್ಯಾನಲ್ಸ್ ಇರುತ್ತಲ್ಲ, ಅದು ಸ್ವಲ್ಪ 1 ವ್ಯಾಟ್ಗೆ ಇಷ್ಟು ಅಂತಿದೆ. ನಾ ಮುಂಚೆ ಸೋಲಾರ್ ಪ್ಯಾನಲ್ ಬಗ್ಗೆ ಸ್ಟಡಿ ಮಾಡಿದಾಗ ಒಂದು 15 ವರ್ಷಕ್ಕೆ ಮುಂಚೆ ಒಂದು ವ್ಯಾಟ್ಗೆ ಹತ್ರ ಒಂದು 800,000 ರೂಪೀಸ್ ಇತ್ತು. ಇವಾಗೆಲ್ಲ 100 ರೂಪೀಸ್ಗೆಲ್ಲ ಬಂದಿದೆ. ಮತ್ತು ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ ಅಳವಡಿಸೋದು. ನೆಕ್ಸ್ಟ್ ಮುಂದೆ ಫ್ಯೂಚರ್ಲಿ ಏನಾಗುತ್ತೆ ಅಂದರೆ ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ, ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಈಗ ನಮ್ಗೆ ಗೊತ್ತಿದೆ ಈಗ ಯಾಕೆಂದರೆ ತುಂಬ ಯೂಸ್ ಆಗ್ತಾ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಸಪ್ಲೈ ಕಡಿಮೆ ಆಗ್ತಾ ಇದೆ. ಬೇಸಿಗೆಯಲ್ಲಿ ವೈರಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಅಷ್ಟು ಆಪ್ಟಿಮಮ್ ಲೆವೆಲ್ ವೋಲ್ಟೇಜ್ ಬರ್ತಾ ಇಲ್ಲ ರೈತರುಗಳಿಗೆ. ಹಾಗಾಗಿ ಪಂಪ್ ಸೆಟ್ ಕೆಟ್ಟೋಗೋದು, ಮೋಟರ್ ಸುಟ್ಟೋಗೋದು ಇದೆಲ್ಲ ಆಗ್ತಾ ಇದೆ. ಅದೇ ಸೌರ ವಿದ್ಯುತ್ ಆದರೆ ಏನಾಗುತ್ತೆ, ಅದು ನಮಗೆ ಬೆಳಗಿಂದ ಸಂಜೆ ತನಕನೂ ಒಂದೇ ಆಪ್ಟಿಮಮ್. ಈಗೆಲ್ಲ ಸೆನ್ಸರ್ ಬೇಸ್ ತುಂಬ ಚೆನ್ನಾಗಿದೆ. ಅಂದರೆ ಮುಂಚೆ ಎಲ್ಲ ಕಾಯಿಲ್ ಬೇಸ್ ಎಲ್ಲ ಇನ್ವರ್ಟರ್ಗಳು ಬರ್ತಿದ್ದವು. ಈಗೇನಾಗಿದೆ ಅಂದರೆ ಎಲ್ಲ ಚಿಪ್ ಬೇಸ್, ಅಂದರೆ ಸ್ಮಾರ್ಟ್ ಇನ್ವರ್ಟರ್ಗಳು ಬಂದಿದ್ದಾವೆ. ಅದ್ರದ್ದು ಲೈಟು ಇಂಟೆನ್ಸಿಟಿ ಅದೆಲ್ಲ ಲೆಕ್ಕ ಹಾಕಿ ಕರೆಂಟ್ನ ಕ್ಲೀನಾಗಿ ಫ್ಲೋ ಮಾಡುತ್ತೆ. ಮತ್ತು ಮುಂಚೆ ಎಲ್ಲ DC ಮೋಟ್ರ್ಗಳು ಬರ್ತಾಯಿದ್ದವು. ಇವಾಗ ಏನಾಗಿದೆ, ಎಕ್ಸಿಸ್ಟಿಂಗ್ ಇರೋ AC ಮೋಟ್ರ್ಗಳಿಗೇ ಇನ್ವರ್ಟರ್ ಟೆಕ್ನಾಲಜಿ ಚೇಂಜ್ ಆಗಿದೆ. ನಾವು ಯಾವುದೇ ಪಂಪ್ಗಳನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಿಸ್ಟಿಂಗ್ ಪಂಪ್ಗಳಿಗೇ ಇನ್ವರ್ಟ್ರನ್ನು ಚೇಂಜ್ ಮಾಡಿ ಅದಕ್ಕೆ ರಿಲೇ ಒಂದು ಈ ಥರ ಎಲ್ಲ ಟೆಕ್ನಾಲಜಿ ತುಂಬ ಇದೆ. ಅದು ಬಂದಿದೆ ಮಾರ್ಕೆಟ್ಗೆ, ಅದು ಇಂಪ್ಲಿಮೆಂಟ್ ಆಗಬೇಕಷ್ಟೇ. ಓಕೆ, ಈಗ ಒಂದು ಸೌರಶಕ್ತಿಯ ವಿದ್ಯುತ್ತನ್ನು ತಯಾರು ಮಾಡಿಕೊಂಡು ನಾವು ಮೋಟಾರ್ಗಳಿಂದ ನೀರನ್ನು ಎತ್ತಬಹುದು. ಇನ್ನು ಯಾವ್ಯಾವ ರೀತಿಯಲ್ಲಿ ಸೌರಶಕ್ತಿ ಬಳಕೆ? ಹೌದು, ಈಗ ನಾವು ಒಂದು ಪ್ಯಾನಲ್ಲು ಮತ್ತು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನಮಗೆ ನೀರು ಒಂದು 5 hours ನೀರು ಯೂಸ್ ಮಾಡಬೇಕು. ಓಕೆ, ಅದನ್ನು ನಾವು ಏನಾಗುತ್ತೆ, ಇನ್ವರ್ಟರ್ ಟೆಕ್ನಾಲಜಿ ಸ್ಮಾರ್ಟ್ ಇರೋದ್ರಿಂದ ನಾವು ಪಂಪ್ ಸೆಟ್ ಕೊಡೋಂಥ ವಿದ್ಯುತ್ನ ನಾವು ಈಗ ಎಲೆಕ್ಟ್ರಿಸಿಟಿಕಲ್ ಕಾರ್ ಬಂದಿದ್ದಾವೆ, ವೆಹಿಕಲ್ಗಳು, ಸ್ಕೂಟರ್ಗಳು ಬಂದಿದ್ದಾವೆ, ಅದನ್ನೆಲ್ಲ ಚಾರ್ಜ್ ಮಾಡ್ಬೋದು. ಫ್ಯೂಯಲ್ ಎಫಿಷಿಯನ್ಸಿ ನಮ್ಗೇನಾಗುತ್ತೆ, ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಆಲ್ರೆಡಿ, ನಮ್ಮ ರೆವಿನ್ಯೂ ಮೇಜರ್ ಆಗಿ ಹೋಗ್ತಾ ಇರೋದು ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಅಂತ. ನಾವು ನಾವು ಯೂಸ್ ಮಾಡೋಂಥ ಫಾಜಿಲ್ ಫ್ಯೂಯಲ್ಸ್ನ ಕಡಿಮೆ ಮಾಡಿದ್ರೆ ನಮ್ಮ ದೇಶಕ್ಕೆ ನಾವು ಡೈಲಿ 200 ರೂಪಾಯಿ ಕಡಿಮೆ ಮಾಡಿದ್ದೀವಿ ಅಂತಂದ್ರೂ ಅಟ್ಲೀಸ್ಟ್ ದೇಶಕ್ಕೆ ಎಷ್ಟು ಕೋಟಿ ಜನ ಇದ್ದಾರೆ, ಅಷ್ಟು ಜನಕ್ಕೂ ಎಷ್ಟು ರೆವಿನ್ಯೂ, ಅದನ್ನು ಇಲ್ಲಿ ಡೆವಲಪ್ಮೆಂಟ್ ಬಳಸ್ಕೋಬಹುದು. ನಾವು ಒಂದು ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ. ಯಾಕೆಂದ್ರೆ ಈ ಸೋಲಾರ್ ಬಳಸೋದ್ರಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ಚಾರ್ಜ್ ಮಾಡ್ಕೋಬಹುದು, ಮನೆಗೆ ಬೇಕಾದಂತ ವಿದ್ಯುತ್ ಶಕ್ತಿ ಬಳಸ್ಕೋಬಹುದು. ಯಾಕೆಂದ್ರೆ ಬ್ಯಾಟ್ರಿ ಟೆಕ್ನಾಲಜಿ ಈಗೆಲ್ಲ ಮುಂಚೆ ಎಲ್ಲ ಲೆಡ್ ಆಸಿಡ್ ಇತ್ತು, ಇವಾಗೆಲ್ಲ ಇದು ಸೋಡಿಯಂ ಅಯನ್ ಬಂದಿದೆ. ಮತ್ತು ತುಂಬ ಬ್ಯಾಟ್ರಿ ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ ಆಗ್ತಾನೆ ಇದೆ. ಸ್ಟೋರೇಜ್ ಕೆಪಾಸಿಟಿ ಮತ್ತು ಎಫಿಷಿಯನ್ಸಿ ತುಂಬ ವಾಸ್ಟ್ ಆಗ್ತದೆ ಸೈಕಲ್ಸು. ಹಂಗಾಗಿ ಒನ್ ಟೈಮು ಸ್ವಲ್ಪ ಕಾಸ್ಟ್ ಆಗುತ್ತೆ ಇನಿಷಿಯಲಿ. ಎಲ್ಲೋ ಒಂದು ಕಡೆ ಮಂಜುನಾಥ್ ಅವರೇ, ರೈತ ಅವನ ಮನೆಯಲ್ಲಿ ಈ ಥರ ಕಂಪ್ಯೂಟ್ರು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಇದನ್ನೆಲ್ಲ ಯೂಸ್ ಮಾಡುವಾಗ ಅವನಿಗೆ ಪವರ್ ಬೇಕು, ಶಕ್ತಿ ಖಂಡಿತ ಬೇಕು. ಹಾಗಾಗಿ ಈಗೇನು ನಾವು ಕಂಪ್ಯೂಟ್ರು ಅದು ಇದು ಹೇಳ್ತಿದ್ದೇವಲ್ಲ, ಇದನ್ನೆಲ್ಲ ಬಳಕೆ ಮಾಡ್ಕೋಬೇಕು ನಿರಂತರವಾಗಿ ಅಂದರೆ ವಿದ್ಯುತ್ ಶಕ್ತಿ ಬೇಕು. ಅದು ಸೌರಶಕ್ತಿಯಿಂದ ಸಾಧ್ಯ. ಈಗ ಅಡುಗೆನೂ ಮಾಡ್ಬೋದು, ಲಾಟಿನ್ಗಳು ಬಂದಿದ್ದಾವೆ, ಟಾರ್ಚ್ಗಳು ಬಂದಿದ್ದಾವೆ, ಹೀಗೆ 108 ಹೇಳ್ತಾರಲ್ಲ. ಮತ್ತೆ ಪ್ರಾಣಿಗಳೇನಾದ್ರು ಬಂದರೂ ಓಡಿಸೋದಕ್ಕೆ ದೀಪಗಳನ್ನು ಕೂಡ ಹಾಕಬಹುದು, ಸೌರ ದೀಪ ಅಂತ. ಅದ್ರ ಬಗ್ಗೆ ಒಂಚೂರು ಹೇಳಿ ಮಂಜುನಾಥ್ ಅವರೇ. ಸರ್, ಈಗ ಯಾಕೆಂದರೆ ನಾವು ತೋಟದ ಮನೇಲಿ ವಾಸ ಇರೋದ್ರಿಂದ ನಾವು ಪ್ರಾಣಿಗಳ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನಮ್ಮಲ್ಲಿ ಚಿಕ್ಕ ನಾಯಿ ಮರಿಗಳು, ನಾಯಿಗಳಿದ್ದು ನಮ್ಮ ಸ್ವಲ್ಪ ಪಕ್ಕದಲ್ಲಿ ಕಾಡ್ ಥರ ಇರೋದ್ರಿಂದ ಚಿರತೆ ಬಂದು ತಿನ್ಕೊಂಡು ಹೋಗ್ತಾ ಇದೆ. ಅದನ್ನ ಮಾನಿಟರ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು CCTV ಅಳವಡಿಸೋದ್ರೆ ಏನಾಗುತ್ತೆ, ತುಂಬ ಟೈಮು ಅಂದರೆ ನೈಟ್ ಕರೆಂಟ್ ಹೋಗೋದು ಎಲ್ಲ ಪ್ರಾಬ್ಲಮ್ ಇದೆ. ಇಲ್ಲ ಅಂತಿಲ್ಲ, ಕರೆಂಟ್ ಹೋಗ್ತಿದೆ. ನಾವು ಆಲ್ರೆಡಿ ಸ್ಮಾರ್ಟ್ UPS ಬಳಸ್ತಾ ಇದ್ದೀವಿ, ಮತ್ತು ಅದನ್ನು ಸೋಲಾರಿಂದ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 24 ಗಂಟೆನೂ ಕರೆಂಟ್ ಇರುತ್ತೆ, ಮಾನಿಟ್ರ್ ಮಾಡ್ತೀವಿ. ಆಮೇಲೆ ನೈಟು ಜಮೀನು ಅಂತಂದಮೇಲೆ ಸ್ವಲ್ಪ ಓಡಾಡೋದೆಲ್ಲ ಇರುತ್ತೆ. ಅಲ್ಲಿ ಬೆಳಕಿಲ್ಲ ಅಂತಂದರೆ ಈ ಥರ ಆ ಥರ ಇನ್ಸೆಕ್ಟ್ ಇರೋಂಥ ಪ್ರಾಬ್ಲಮ್ ಇರುತ್ತೆ, ವಿಷ ಜಂತುಗಳು ಓಡಾಡೋದು. ಅದಕ್ಕೆ ಸ್ವಲ್ಪ ಮಾನಿಟರ್ ಮಾಡೋದಕ್ಕೆ ಮತ್ತೆ ಈ ದೀಪಗಳನ್ನು ಹಾಕೊಂಡಿದ್ದೀವಿ. ಓಕೆ, ಸೋಲಾರ್ ಲ್ಯಾಂಟಿನ್ಗಳನ್ನು ಬಳಸ್ತೀವಿ ಕೈಲಿ ಹಿಡ್ಕೊಂಡು ಹೋಗೋಕ್ಕೆ. ಹೌದು, ಅದು ಒಂದ್ಸಲ ಬಿಸಿಲಿಗೆ ಇಟ್ಟರೆ ನೈಟ್ ಹೋಗ್ಬೇಕು ಅಂದ್ರೆ ಎತ್ಕೊಂಡು ಹೋಗ್ಬೋದು.
ಅಂದ್ರೆ ಸೌರಶಕ್ತಿಯನ್ನ ಅಡಿಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಬಳಸ್ಬೋದು. ಏಕೆಂದರೆ ವಿದ್ಯುತ್ತೇ ಪ್ರಧಾನ ಈಗ. ಏಕೆಂದರೆ ಫ್ಯೂಯಲ್ ಇಲ್ಲ ಅಂದರೆ ನಾವು ಮೊಬೈಲ್ ಇಲ್ಲ ಅಂದರೆ ನಾವು 1 ಗಂಟೆ ಇರಲ್ಲ. ಮೊಬೈಲ್ ಚಾರ್ಜ್ ಮಾಡಬೇಕು ಅಂದರೆ ಕರೆಂಟ್ ಬೇಕು. ಹಂಗಾಗಿ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವು ಸ್ವಲ್ಪ ನಮ್ಮ ರಿನ್ಯೂವಬಲ್ ಎನರ್ಜಿ ಸೈಡ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಡೋದು ಒಳ್ಳೆಯದು. ಗಣೇಶ್ ಅವರೇ, ಕೈಯಲ್ಲೊಂದು ಮೊಬೈಲ್ ಇದ್ರೆ ವಿಶ್ವದ ಜೊತೆ ಸಂಪರ್ಕ ಸಾಧ್ಯ ಅಂತ ಹೇಳಲಾಗುತ್ತೆ. ಈಗ ತಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇದರಲ್ಲಿ ನಿರಂತರತೆ ತುಂಬಾ ಮುಖ್ಯ ಅಂತ ಹೇಳಲಾಗುತ್ತೆ. ಖಂಡಿತ. ಅಂದ್ರೆ ನಿರಂತರವಾಗಿ ಪೋಸ್ಟ್ ಮಾಡ್ತಾ ಇರಬೇಕು, ಮತ್ತೆ ವ್ಯವಸಾಯದ ಬಗ್ಗೆ ಹೇಳ್ತಾ ಇರಬೇಕು. ಈಗ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಹೇಗೆ ಬಳಕೆ ಮಾಡ್ಕೋಬಹುದು ಅಂತ ತಮಗನ್ಸುತ್ತೆ? ಒಂದನೇದಾಗಿ ಅವರ ಒಂದು ಪ್ರಾಡಕ್ಟ್ಗಳ ಉತ್ಪನ್ನಗಳೇನಿದೆ ಅದನ್ನು ಸರಿಯಾದ ರೀತಿ ಫೇಸ್ಬುಕ್ಕಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು ಒಂದು ಕಲೆ ಆಗೋಗಿ, ಶೋಕೇಸ್ ಮಾಡಬೇಕು. ಹೌದು, ಶೋಕೇಸ್ ಮಾಡಬೇಕಾಗತ್ತೆ. ಅದು ಒಂದು ಕಲೆ, ಅದನ್ನು ಕಲ್ತ್ಕೋಬೋದು. ಈಗ ರೈತರು ಅಷ್ಟು ಅಚ್ಚುಕಟ್ಟಾಗಿ ಬೆಳೆ ಬೆಳೆಯುವಂಥ ಒಂದು ನಿಪುಣತೆ ಇರೋದ್ರಿಂದ ಅದನ್ನು ಒಂದು ಶೋಕೇಸ್ ಮಾಡುವಂಥ ಒಂದು ನಿಪುಣತೆನೂ ಅವ್ರು ಕಲ್ತ್ಕೋಬೋದು. ಅಲ್ಲ, ವ್ಯವಸಾಯ ಮಾಡುವಂತಹ ಅನೇಕ ರೈತರಿಗೆ 50 ವರ್ಷ ದಾಟ್ಬಿಟ್ಟಿದೆ. ಆದರೆ ಅವರ ಮಕ್ಕಳಿದ್ದಾರೆ, ಜನ್ಜಿ ಮಕ್ಕಳು, ಅವರೆಲ್ಲ ಮೊಬೈಲಲ್ಲಿ ಬಹಳ ಪ್ರಾವೀಣ್ಯರು. ಅವರು ಅವ್ರ ತಂದೆಗೆ ಸಹಾಯ ಮಾಡಬಹುದು. ಖಂಡಿತ. ಇರಲಿ, ರೈತನೇ ಕಲ್ತರೂ ತಪ್ಪೇನಿಲ್ಲ. ಮುಂದುವರಿಸಿ ಸರ್ ವಿಚಾರನ. ಒಂದು ಅದೇ, ಈಗ ಅವರ ಉತ್ಪನ್ನಗಳನ್ನು ಸರಿಯಾದ ರೀತಿ ಸರಿಯಾದ ಜನಗಳಿಗೆ ಅದನ್ನು ಶೋಕೇಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಫೇಸ್ಬುಕ್ಕಲ್ಲಿ ಅವರು ಹಾಕುವಂಥ ಇನ್ಫಾರ್ಮೇಷನ್ನು ಭಾಳಷ್ಟು ಮಹತ್ವವನ್ನು ಹೊಂದ್ಕೊಳ್ಳುತ್ತೆ. ಅದನ್ನು ಬರೀ ಒಂದು ದಿನ ಹಾಕಿ ನಿಲ್ಲಿಸಿಡುವಂಥ ಕಾರ್ಯ ಅಲ್ಲ ಅದು. ನಿರಂತರವಾಗಿ ಅವರು 1 ದಿನ 2 ದಿನ 3 ದಿನ ಈ ರೀತಿ ಅದೇ ಒಂದು ಪ್ರಾಡಕ್ಟನ್ನು ಪೋಸ್ಟ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆಂದರೆ ಇದು ಸರ್ಕ್ಯುಲೇಟ್ ಆಗಬೇಕಾದ್ರೆ ಅದು ಕೆಲವು ಚಾರ್ಟ್ಗಳು ಆ ಥರ ಇರುತ್ತೆ ಫೇಸ್ಬುಕ್ಕಲ್ಲಿ. ಅದ್ರ ಪ್ರಕಾರ ಅದು ಮೂವ್ಮೆಂಟ್ ಆಗ್ತಿರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಇವ್ರಿಗೂ. ಯಾವ ರೀತಿ ನಾನು ಮಾಡಬೇಕು, ಯಾವ ರೀತಿ ಮಾಡೋದ್ರಿಂದ ನನಗೆ ಹೆಚ್ಚಿನ ಲಾಭ ಬರುತ್ತೆ. ಲಾಭ ಅನ್ನೋದು ರೈತರಿಗೆ ಪಾಪ ಅಂಥದ್ದು ಇಷ್ಟ ಆಗಲ್ಲ ವರ್ಡ್ ಹೇಳೋಕ್ಕೆ. ನೇರವಾಗಿ ಗ್ರಾಹಕರನ್ನ ಭೇಟಿ ಮಾಡೋಕೆ ಅನುಕೂಲ ಆಗುತ್ತೆ. ಖಂಡಿತ ಹೇಳ್ಬೋದು. ಖಂಡಿತ ಸರ್. ಆಯ್ತು ಸರ್. ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಸಾಕಷ್ಟು ಇದ್ದಾವಲ್ಲ. ಹೌದು. ಮೊದಲನೇದಾಗಿ ಅವರು ನಾ ಹೇಳ್ದಂಗೆ ವೆಬ್ಸೈಟ್ ಏನು ಮಾಡ್ಕೋಬೇಕು, ಅದ್ರ ಜೊತೆಗೆ ಒಂದು ಲೋಗೋ ಅಂತಲೂ ಮಾಡ್ಕೋಬೇಕಾಗತ್ತೆ ಅವರ ಸಂಸ್ಥೆಗೆ. ಅಂದರೆ ಈಗ ನಾವು ಕಂಡುಹಿಡಿದು ಬರೆದಿರೋ ವರ್ಡ್ ಅಲ್ಲ, ಅದರಲ್ಲಿರೋವಂಥ ಲೋಗೋ ಕಂಡುಹಿಡ್ಕೋತೀವಿ. ಅದೇ ಥರ ಯಾವುದೇ ಒಂದು ವೆಹಿಕಲ್ ಆದರೂ ಈಗ ನಾವು ವೆಹಿಕಲ್ನ ಗುರುತಿಸಿರೋದೇ ಅವರ ಲೋಗೋ. ಸೊ ಅದು ಒಂದು ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಆ ಬ್ರ್ಯಾಂಡಿಂಗ್ನೂ ತಮ್ಮ ರೈತರು ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಪ್ರಾಡಕ್ಟ್ ಅಂದಾಗ ಇಂಥ ಕಂಪ್ನಿ ಅನ್ನೋದು ಅವ್ರಿಗೆ ಬೇರೆಯವ್ರಿಗೆ ಗುರುತಿಸುವಂಥ ಅವಕಾಶಗಳಿಗೆ ಒಂದು ಲೋಗೋ ಮಾಡ್ಕೋ. ರೈತರ ಬ್ರ್ಯಾಂಡ್ಗಳು ನಿರ್ಮಾಣ ಆಗಬೇಕು ಅಂತ. ಖಂಡಿತ ಸರ್, ಅದನ್ನು ಮಾಡ್ಕೋಬೇಕು. ಅದಕ್ಕೆ ತಂತ್ರಜ್ಞಾನನ ಉಪಯೋಗಿಸ್ಕೋಬೇಕು. ಸೊ ಅದನ್ನು ಮಾಡೋಕ್ಕೂ ಸುಲಭವಾದಂಥ ಸಾಫ್ಟ್ವೇರ್ಗಳಿದೆ. ಅದನ್ನು ಬಳಸ್ಕೊಂಡು ಅವರು ಒಂದು ಉತ್ತಮವಾದ ಒಂದು ಲೋಗೋ ಮಾಡಿಕೊಂಡು ಅಲ್ಲಿಂದ ಮುಂದಿನ ಅವರು ಒಂದು ಇಂಟರ್ನೆಟ್ ಸೋಷಿಯಲ್ ಮೀಡಿಯಾದ ಜರ್ನಿ ಏನಿದೆ ಅದನ್ನು ಪ್ರಾರಂಭ ಮಾಡ್ಕೋಬೋದು. ಇದರಿಂದ ಹೆಚ್ಚಿನ ಅವಕಾಶಗಳು ಅವ್ರಿಗೆ ಸಿಗುತ್ತೆ. ಅದೇ ರೀತಿ ಅವರು ಮಾಡುವಂಥ ಉತ್ಪನ್ನಗಳನ್ನು ಸರಿಯಾದ ರೀತಿ ರೆಪ್ರೆಸೆಂಟ್ ಮಾಡೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಸ್ ಇದೆ. ಅದಕ್ಕೆ ಇವರು ತಮ್ಮ ಪದಾರ್ಥಗಳನ್ನು ಹೇಳಿ ಈ ಥರ ಮಾಡು ಅಂತ ಹೇಳಿದ್ರೆ ಅದೇ ಮಾಡಿಕೊಡುತ್ತೆ. ಅದನ್ನು ಶೋಕೇಸ್ ಮಾಡುವಂಥ ಫೇಸ್ಬುಕ್ಕಲ್ಲೇ ಇರ್ಬೋದು, ಯೂಟ್ಯೂಬಲ್ಲೇ ಇರ್ಬೋದು, ಅದನ್ನು ಹಾಕುವಂಥ ಪರಿಣಿತಿಯನ್ನು ಕಲ್ತ್ಕೋಬೋದು ಸರ್. ಆ ರೀತಿಯೆಲ್ಲ ಮಾಡೋದ್ರಿಂದ ಉತ್ಪನ್ನಗಳನ್ನು ಹೆಚ್ಚಿನ ರೀತಿಯಾಗಿ ಹೆಚ್ಚಿನ ಜನಕ್ಕೆ ತಲುಪಿಸಿ ಅಲ್ಲಿಂದನೂ, ಅಂದರೆ ಈಗ ಭಾರತ ಒಂದೇ ಅಲ್ಲ, ಹೊರದೇಶಗಳಿಂದನೂ ಅವರ ಉತ್ಪನ್ನಗಳನ್ನು ಬೇಡಿಕೆ ಬರುವಂಥ ಅವಕಾಶಗಳು ಬಹಳಷ್ಟು ಇದೆ ಸರ್. ಇದನ್ನೆಲ್ಲ ಹೇಳ್ಕೊಡೋಕೆ ಯಾವ್ದಾದ್ರು ಸಂಸ್ಥೆ ಇದೆಯಾ, ಅಥವಾ ಏನಾದ್ರು ತರಬೇತಿಗಳಿದೆಯಾ, ಅಥವಾ ಅವರೇ ವೈಯಕ್ತಿಕವಾಗಿ ಕಲಿಬೇಕಾಗತ್ತಾ, ಹೇಗೆ? ಇಲ್ಲ ಸರ್, ಈಗ ನಮ್ಮದು ಅಗ್ರೋ ಟೂರಿಸಮ್ ಅಂತ ಒಂದು ಪ್ರಾಜೆಕ್ಟಲ್ಲಿ ನಾವು ರೈತರಿಗೋಸ್ಕರನೇ ಈ ಒಂದು ಅಗ್ರೋ ಟೂರಿಸಮ್ ಪ್ರಾಜೆಕ್ಟ್ನ ಮಾಡ್ತಾಯಿದ್ವಿ. ಮೊದಲನೇದಾಗಿ ಇದು 3 ರಿಂದ 5 ದಿನದ ತರಬೇತಿ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ರೈತರಿಗೆ ಮೊದಲಿಂದ ಹಿಡಿದು, ಅಂದರೆ ಕೃಷಿ ಉತ್ಪನ್ನಗಳಲ್ಲಿ ತಂತ್ರಜ್ಞಾನ ಬಳಸೋದ್ರ ಜೊತೆಗೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಅವರು ಅದನ್ನು ಶೋಕೇಸ್ ಮಾಡಬೇಕು ಅನ್ನೋದು ರೀತಿ, ಹಾಗೂ ಎಲ್ಲ ಉತ್ಪನ್ನಗಳನ್ನು ಮಾಡಿ ಸಕ್ಸಸ್ ಆಗಿರುವಂಥ ರೈತರನ್ನು ಸಂದರ್ಶನ ಮಾಡಿಸಿ ಅವ್ರ ಜೊತೆ ಒಂದು ಸಂವಾದನ ಇಟ್ಟು
ಅವರು ಅಲ್ಲಿರುವಂಥ ಚಟುವಟಿಕೆಗಳನ್ನು ನೋಡಿ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಲ್ಲಿ ಅಂದರೆ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವೈತಿರಿಯಿಂದ ಈ ಒಂದು ಅಗ್ರೋ ಟೂರಿಸಮ್ ಅಂತ ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ. ಇದು ಹಲವಾರು ರೈತರಿಗೆ ಈಗ ಆಲ್ರೆಡಿ ನಾವು 100ರಿಂದ 150 ಜನ ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ತಲುಪಿಸಿದ್ದೀವಿ ಸರ್. ಇದರಿಂದ ಬಹಳಷ್ಟು ಫೀಡ್ಬ್ಯಾಕಲ್ಲಿ ಏನು ಬಂದಿದೆ ಅಂದರೆ ಅವರು ಅದನ್ನು ಅಗ್ರೋ ಟೂರಿಸಮ್ನ ಪ್ರಾರಂಭ ಮಾಡಿದ್ದಾರೆ ಹಾಗೂ ಯಶಸ್ಸನ್ನು ಕಂಡಿದ್ದಾರೆ ಸರ್. ಬಾನುಲಿ ಕೃಷಿ ಬೆಳಗು ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು. ಮಂಜುನಾಥ್ ಅವರೇ, ಈಗ ಕೃಷಿಯಲ್ಲಿ ಒಂದಷ್ಟು ಯಂತ್ರಗಳನ್ನು ಅಳವಡಿಕೆ ಮಾಡಿಕೊಳ್ಳೋದು ಕೂಡ ತಂತ್ರಜ್ಞಾನದ ಒಂದು ಭಾಗ ಅಂತ ಹೇಳಲಾಗ್ತಾ ಇದೆ ಅಲ್ವೇ? ಹಾಗಾಗಿ ಈಗ ತಾವು ಹೇಳಿದ್ರಲ್ಲ, ಒಂದಷ್ಟು ನಾನೇ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀನಿ ಯಂತ್ರಗಳನ್ನು ಕೊಡೋದಕ್ಕೆ, ಈ ಥರ ಎಲ್ಲ ಹೇಳ್ತಿದ್ದೀರಲ್ವ. ಏನೇನೆಲ್ಲ ಹೊಸ ಹೊಸ ಯಂತ್ರಗಳು ಬಂದಿರಬಹುದು ವ್ಯವಸಾಯದಲ್ಲಿ, ವಿದೇಶಗಳಲ್ಲಿ ಏನೆಲ್ಲ ಬಳಕೆ ಮಾಡಲಾಗ್ತಾ ಇದೆ, ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೆ? ನೀವು ಯಾವ ರೀತಿ ರೈತನಿಗೆ ಸ್ವಲ್ಪ ಸುಲಭವಾಗಿ ಈ ತಂತ್ರಜ್ಞಾನಗಳನ್ನು, ಯಂತ್ರಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ನೆರವಾಗ್ತಾ ಇದ್ದೀರಿ? ಇದು ಮುಂಚೆ ಏನಾಗ್ತಿತ್ತು ಅಂದರೆ ತುಂಬ ಸಣ್ಣದು ಮಿನಿ ವೀಡರ್ ತಗೊಂಡು ಹೋಗ್ಬೇಕು ಅಂದರೂ 70-80 ಸಾವಿರ ಇತ್ತು. ಇವಾಗೆಲ್ಲ 15 ಸಾವಿರಕ್ಕೆಲ್ಲ ಬಂದಿದೆ. ಯಾಕೆಂದರೆ ವೀಡರ್ಗಳು ಅದೇ ಕಳೆ ಕೊಚ್ಚ ಅಂಥದ್ದು. ಯಾಕೆಂದರೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಾಸ್ತಿ ಉಳುಮೆ ಮಾಡೋದ್ರಿಂದ ಖರ್ಚು ಜಾಸ್ತಿ. ದೊಡ್ಡ ದೊಡ್ಡ ವೆಹಿಕಲ್ ಇಟ್ಕೊಂಡು ಉಳುಮೆ ಅಂದರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ತಗೊಂಡು ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ಬಾಡಿಗೆಗೆ ತಗೋಬೇಕು. ಬೆಳೆ ಇವತ್ತಿನ ರೇಟಲ್ಲಿ ಅದನ್ನು ಸ್ವಲ್ಪ ಖರ್ಚು. ಯಾಕೆಂದರೆ ವ್ಯವಸಾಯದಲ್ಲಿ ಉಳಿತಾಯನೇ ಲಾಭ. ಹಂಗಾಗಿ ಉಳುಮೆ ಮಾಡೋಷ್ಟು ಮಾಡಬೇಕು, ಕಡಿಮೆ ಮಾಡ್ಕೊಂಡು ಸ್ವಂತವಾಗಿರೋಂಥ ಚಿಕ್ಕ ಪುಟ್ಟುವಂಥ ಈ ವೀಡರ್ಗಳು ಈ ಥರದನ್ನ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿ ತುಂಬ ಕಡಿಮೆ ಇದೆ, ಈ ಥರದ ಮೆಷಿನರೀಸ್ ಎಲ್ಲ. ಹೊರಗಡೆಯಿಂದ ನಮ್ಮದೇ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇದೆ. ಹಂಗಾಗಿ ನಾವು ಹೊರಗಡೆಯಿಂದ ಸ್ಪೇರ್ನ ಇಂಪೋರ್ಟ್ ಮಾಡಿ ಇಲ್ಲಿ ಮಾರಾಟ ಮಾಡ್ತೀವಿ. ಏನೇನು ಮಾಡಿರ್ಬೋದು ಆ ಥರ ತಾವು ಯಂತ್ರಗಳು? ವೀಡರ್ಗಳು, ಮಿನಿ ಟಿಲ್ಲರ್ಸ್ನ ಇಂಪೋರ್ಟ್ ಮಾಡಿದ್ದೀವಿ. ಜೊತೆಗೆ ಈಗ ನಮ್ಮ ಬ್ರದರ್ ಇರೋಂಥ ಒಂದು ಡಿಂಕೋ ಅಗ್ರೋಟೆಕ್ ಕಂಪ್ನಿಯಿಂದ ಪುಣೆಯಲ್ಲೇ ಇರೋ ಒಂದು ಕಂಪ್ನಿ ಜೊತೆ ಮರ್ಜ್ ಆಗಿದ್ದೀವಿ ನಾವು. ಟೈಅಪ್ ಆಗಿರೋದ್ರಿಂದ ಅವರು ನಮಗೆ ಅಂದರೆ ಮಾರ್ಕೆಟ್ ಡೀಲರ್ಶಿಪ್ಪು, ಡಿಸ್ಟ್ರಿಬ್ಯೂಷನ್ಶಿಪ್ಗಿಂತ ಮೇಲ್ಗಡೆ ಸ್ವಲ್ಪ ವಿಶ್ವಾಸದಿಂದ ಚೆನ್ನಾಗಿರೋದ್ರಿಂದ ನಾವು ರೈತರಿಗೋಸ್ಕರ ಇದು ಪ್ರಾಡಕ್ಟ್ ಮಾಡಿ ಲಾಭಕ್ಕಲ್ಲ ಅಂತ ಹೇಳಿದ್ಮೇಲೆ ಅವರು ಸ್ವಲ್ಪ ರೀಸನಬಲ್ ಅಂದರೆ ಆ ಥರ ರೇಟಲ್ಲಿ ಕೊಡ್ತಾ ಇರೋದ್ರೆ ನಾವು ಏನು ಬರುತ್ತೆ ಅದನ್ನು ಡೈರೆಕ್ಟ್ ಯಾವುದೇ ಶೋರೂಮ್ ಇಟ್ಟಿಲ್ಲ, ಯಾವುದೇ ಇದು ಮಾಡಲ್ಲ, ಇನ್ಕ್ಲೂಡಿಂಗು ಆ್ಯಸ್ ಪರ್ ಲಾ GST ಬಿಲ್ ಸಹಿತ ರೈತರುಗಳಿಗೆ ಮಿಲ್ಕಿಂಗ್ ಮಿಷಿನ್ ಕೊಡ್ತಾಯಿದ್ದೀವಿ. ಮಿಲ್ಕಿಂಗ್ ಮಿಷಿನ್ ಒಂದೆಲ್ಲ ಜೊತೆಗೆ ಬೇಕಾದ ಪೆಟ್ರೋಲ್ ಇಂಜಿನ್ನು, ಮತ್ತು ಅದಕ್ಕೆ ಕೊಟ್ಟಿಗೆ ತೊಳೆಯೋಕ್ಕೆ, ಹಸುನ ತೊಳೆಯೋದಕ್ಕೆ ಬೇಕಾದ ಸ್ಪ್ರೇಯರ್ಗಳು, ಈ ಥರದ್ದೆಲ್ಲ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ದೀವಿ. ಜೊತೆಗೆ ಅದು ಮಿಲ್ಕ್ ಫೆಡರೇಷನ್ KMF ಇದೆಯಲ್ಲ, ಅಲ್ಲಿಂದ ಸಬ್ಸಿಡಿ ಉಂಟು. ಆ ಥರ ಇರೋದ್ರಿಂದ ಅದು ನಾವು GST ಬಿಲ್ ಕೊಡೋದ್ರಿಂದ ಕಡಿಮೆ ರೇಟ್ಗೆ ರೈತನಿಗೆ ತುಂಬ ಚೀಪಾಗಿ ಇವತ್ತು ಮಿಲ್ಕಿಂಗ್ ಮಿಷಿನ್ ದೊರೆಯಂಗೆ ಆಗಿದೆ.
ಆಮೇಲೆ ಬೇರೆ ಇನ್ನು ಏನೇನು ನೆಕ್ಸ್ಟ್ ಪ್ಲಾನ್ ಗಳನ್ನ ಅಳವಡಿಸ್ಕೋಬಹುದು ಅಂತ ತಮ್ಗೆ ಅನ್ಸುತ್ತೆ ಯಂತ್ರಗಳನ್ನ? ಅದೇ ಸರ್, ಈಗ ಹೇಳ್ದಂಗೆ ಸೋಲಾರ್ ಟೆಕ್ನಾಲಜಿ ನಮ್ಮ ಮೇಜರ್ ಕಾನ್ಸಂಟ್ರೇಟ್ ಆಯ್ತೇನೋ ನೆಕ್ಸ್ಟ್ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ರಿ, ಹೇಳಿ ಅದ್ರ ಬಗ್ಗೆ. ಮುಂದೆ ಅದೇ ಸ್ವಲ್ಪ ಇನ್ನೂ ಅಡ್ವಾನ್ಸ್ ಆಗಿ ಸೋಲಾರ್ ಟೆಕ್ನಾಲಜಿ ಮತ್ತು ಇದು ಸೋಲಾರ್ ಬಳಸಿ ವಿದ್ಯುತ್ ಬರೋದ್ರಿಂದ ವಿದ್ಯುತ್ ಕೊರತೆ ಇದೆ ಈಗ ನಮಗಲ್ಲಿ. ಅದನ್ನು ನೀಗಿಸ್ಕೊಂಡ್ಮೇಲೆ ಸೋಲಾರ್ ಟೆಕ್ನಿಕ್ ಬಳಸಿದ್ಮೇಲೆ ಸ್ವಲ್ಪ ತಾಂತ್ರಿಕವಾಗಿ ನಮ್ಮ ಮುಂಚೆ ಹೇಳ್ದಂಗೆ ವೆದರ್ ಫೋರ್ಕಾಸ್ಟಿಂಗ್ ಮತ್ತು ಈ ಥರ ಸೆನ್ಸರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ಮು ಇದನ್ನು ಅಳವಡಿಸ್ಬೇಕು ಅನ್ನೋ ಒಂದು ಪ್ಲಾನಲ್ಲಿ ಇದೀವಿ ನಮ್ಮ. ಓಕೆ, ಈ ನೆಟ್ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಯಾವ ತರಹ ರೈತ ಒಂದು ನೆಟ್ವರ್ಕ್ ಅನ್ನ ಮಾಡಿಕೊಂಡು ಅವನ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಅಂತ ನಮ್ಗನ್ಸುತ್ತೆ? ಈಗ ತುಂಬ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ, ಮತ್ತು ಸೇಲ್ ಮಾಡೋಂಥ ಕಂಪ್ನಿಗಳಿದ್ದಾವೆ. ನಮ್ಮಲ್ಲಿ ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನಾವು ತುಂಬ ಅಂದರೆ ಈಗ ಅಗ್ರಿಕಲ್ಚರ್ಲು ಒಂದು ಇನ್ಕಮ್ ಜೊತೆಗೆ ಬೇರೆ ಇನ್ಕಮ್ ಪೂರ್ವಕವಾಗಿ ಇನ್ಕಮ್ ಬರಬೇಕು ಅಂದರೆ ಒಂದು ಗುಂಪಿರಬೇಕು. ಅಲ್ಲಿ ರೈತರದ್ದು ಒಂದು ಒಗ್ಗಟ್ಟಿರೋಂಥದ್ದು ಗುಂಪಿದ್ದಾಗ ಅವ್ರು ಬೆಳೆದದನ್ನ ಈಗ ನಾವು ಅಗ್ರಿಯಾನ ಅಂತ ಒಂದು ಸಂಸ್ಥೆ ಜೊತೆ ಮಾತಾಡಿದ್ದೀವಿ. ಅವರು ತಂತ್ರಜ್ಞಾನ ಅಂತಂದರೆ ಅವರು ತುಂಬ ಜನ ಜೊತೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಒಬ್ಬರಿಂದ ಒಬ್ರಿಗೆ ಏನು ಎಕ್ಸ್ಚೇಂಜ್ ಆಗ್ಬೋದು, ಎಲ್ಲಿಂದ ಲಾಭ ಬರ್ಬೋದು, ಯಾವ ಟೈಮಲ್ಲಿ ಯಾವ ಬೆಳೆ ಏನಾಗುತ್ತೆ, ಅದನ್ನು ಹೆಂಗೆ ಮಾರಬೇಕು ಅನ್ನೋದನ್ನೆಲ್ಲ ಮಾಡ್ತಾಯಿದ್ದಾರೆ. ಆ ಥರ ಜೊತೆಗೆ ಸಂಪರ್ಕ ಕಲ್ಪಿಸೋಕ್ಕೆ ನಾವು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು. ಗಣೇಶ್ ಅವರೇ, ಈಗ ತಾವು ಕೃಷಿ ಪ್ರವಾಸೋದ್ಯಮ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಹೌದು ಸರ್. ಅಲ್ವಾ? ಹೌದು. ಇದು ರೈತನಿಗೆ ನಿಜವಾಗ್ಲೂ ನೆರವಾಗುತ್ತೆ ಅಂತ ಅನ್ಸುತ್ತಾ? ಅಥವಾ ಈ ಪ್ರವಾಸೋದ್ಯಮ ಒಂದು ಇದನ್ನು ರೈತ ಶುರು ಮಾಡಿದ್ರೆ ಅವನ ಜಮೀನಲ್ಲೇ ಅವನ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ಸಣ್ಣ ಕಿಯೋಸ್ಕ್ ಥರ ಓಪನ್ ಮಾಡ್ಕೊಳ್ಳೋದು, ಈ ಥರ ಪ್ರವಾಸೋದ್ಯಮಗಳನ್ನು ನಡೆಸ್ತಾ ಇರುವಂತಹ ಬೇರೆ ರೈತರುಗಳ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳೋದು ಯಾವ ತರಹ ಮುಂದುವರಿಬಹುದು ಅಂತ ತಮಗನ್ಸುತ್ತೆ? ಸರ್, ಇದರಲ್ಲಿ ಬಹಳಷ್ಟು ಅವಕಾಶಗಳು ರೈತರಿಗಿದೆ. ಅದನ್ನು ನಮ್ಮ ರಾಜ್ಯಕ್ಕಿಂತ ಬೇರೆ ರಾಜ್ಯದಲ್ಲಿ ಹೆಚ್ಚು ಅದನ್ನು ಅಳವಡಿಸ್ಕೊಂಡು ಸಕ್ಸಸ್ಸು ಆಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವೇ ಹೆಮ್ಮೆಯಿಂದ ಹೇಳ್ಕೋಬೋದು, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ನೇ ಪ್ರಥಮವಾಗಿ ಅಗ್ರೋ ಟೂರಿಸಮ್ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟು ಅದರಲ್ಲಿ ರೈತರಿಗೆ ಲಾಭ ಇದೆ ಅನ್ನೋದನ್ನು ತಿಳಿವಡಿಸಿದಂಥ ಸಂಸ್ಥೆ ನಮ್ಮ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇಲ್ಲಿ ನಾವು ಬರೀ ರೈತರಿಗೆ ಅವರ ಕೃಷಿ ಉತ್ಪನ್ನಗಳು ಅಥವಾ ಇದ್ರದ್ದು ಅಷ್ಟೇ ಅಲ್ಲ, ಅದನ್ನು ಹೊರ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸು ಬೇರೆ ಬೇರೆ ಕಡೆ ಹೋಗೋ ಬದಲು, ರಿಸಾರ್ಟ್ಸ್ಗೆ ಅದಕ್ಕೆಲ್ಲ ಹೋಗೋ ಬದಲು ಅವರು ಇಲ್ಲಿಗೆ ಅಂದರೆ ರೈತರ ಜಮೀನಿಗೆ ಬಂದು ಹೊಲದಲ್ಲಿರುವಂಥ ಬೆಳೆಗಳನ್ನಿರ್ಬೋದು, ಅದನ್ನು ಯಾವ ರೀತಿ ಬೆಳೀತಾರೆ, ಯಾವ ರೀತಿ ನೀರು ಹಾಯಿಸ್ತಾರೆ, ಅಥವಾ ಹಸುಗಳನ್ನು ಯಾವ ರೀತಿ ಸಾಕ್ತಾರೆ, ಅಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ಯಾವ ರೀತಿ ತಯಾರಿಸ್ತಾರೆ, ಅದನ್ನು ಯಾವ ರೀತಿ ಜನಗಳಿಗೆ ಬಡಿಸ್ತಾರೆ, ಅದು ಒಂದು ಇಂಪಾರ್ಟೆಂಟ್ ಸರ್. ಈಗ ನಾವು ಸಿಟಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ತಟ್ಟೆಲ್ಲೇ ತಿನ್ಕೊಂಬಿಡ್ತೀವಿ. ಆದರೆ ಹಳ್ಳಿಗಳಲ್ಲಿ ಇನ್ನೂ ಬಾಳೆ ಎಲೆ, ಮುತ್ತುಕದೆಲೆ ಆ ಥರ ಬಳಸ್ಕೊಂಡೇ ಊಟ ಮಾಡ್ತಾರೆ. ಅಂದರೆ ಅದು ಎಲ್ಲ ಬಹಳಷ್ಟು ಸೈಂಟಿಫಿಕ್ ಹಾಗೂ ಆಹಾರದಲ್ಲಿ ಅವ್ರಿಗೆ ಒಳ್ಳೆಯದ ಆರೋಗ್ಯವನ್ನು ಕೊಡುತ್ತೆ ಹಾಗೂ ಮುದವನ್ನು ನೀಡುತ್ತೆ. ಇವೆರಡೂ ಆಗುವಂಥದ್ದು ಹಳ್ಳಿಯ ವಾತಾವರಣದಿಂದ. ಅದರಿಂದ ರೈತನಿಗೆ ತಾನು ಮಾಡಿರುವಂಥ ಕೆಲಸಗಳೊಂದಿಗೆ, ತಾನು ಮಾಡಿರುವಂಥ ಸಂಸ್ಕಾರಗಳೊಂದಿಗೆ, ತಾನು ಇರುವಂಥ ಜನಗಳೊಂದಿಗೆ, ತಾನು ಮಾಡುವಂಥ ಒಂದು ಪದಾರ್ಥಗಳ ಅಥವಾ ಒಂದು ಪ್ರಾಡಕ್ಟನ್ನು ಪ್ರೆಸೆಂಟೇಷನ್ ಮಾಡೋದ್ರಿಂದ ಬೇರೆಯವ್ರಿಗೂ ಲಾಭ ಇದೆ, ಹಾಗೆ ರೈತನಿಗೂ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅನ್ನೋದು ಈಗ ಆಲ್ರೆಡಿ ಎಲ್ಲ ರೈತರಿಗೂ ಗೊತ್ತಾಗಿದೆ ಸರ್. ಅದರಿಂದ ಕೃಷಿ ಪ್ರವಾಸೋದ್ಯಮನ ಹೆಚ್ಚು ಹೆಚ್ಚು ಜನ ಇದನ್ನು ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಇದು ಒಂದು ಕೈಯಿಂದ ಆಗುವಂಥ ಕೆಲಸ ಅಲ್ಲ, ಇದಕ್ಕೆ ಹಲವಾರು ಕೈಗಳು ಕೈಗೂಡಿಸಿದಾಗಲೂ ಮಾತ್ರ, ಅಂದರೆ ಒಂದು ಹಳ್ಳಿ, ಇಡೀ ಹಳ್ಳಿನೇ ಒಂದು ಈ ಕೃಷಿ ಪ್ರವಾಸೋದ್ಯಮದಲ್ಲಿ ಬೇಕಾಗತ್ತೆ. ಯಾಕೆಂದರೆ ಹಳ್ಳಿಯಲ್ಲಿ ಬರೀ ರೈತನದ ಹೊಲ, ಗದ್ದೆ, ಹಸು, ಕರು ಇದಷ್ಟೇ ಅಲ್ಲ, ಅಲ್ಲಿರುವಂಥ ಗ್ರಾಮೀಣ ಸೊಗಡಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಆಹಾರ ಪದಾರ್ಥಗಳಿರ್ಬೋದು, ಇದನ್ನೆಲ್ಲ ಅವರು ಶೋಕೇಸ್ ಮಾಡುವಂಥ, ಅಂದರೆ ಈಗ ಹೊಸ ರೀತಿಯಾದ ಚಕ್ಲಿ ಮಾಡ್ತಿರ್ಬೋದು ಅಥವಾ ಉಪ್ಪಿನಕಾಯಿ ಮಾಡ್ತಿರ್ಬೋದು, ಇದು ಎಲ್ಲ ಈ ಒಂದು ರೈತನಿಗೆ ಸೇರಿಕೊಳ್ಳುವಂಥ ಪದಾರ್ಥಗಳಾಗಿರುತ್ತೆ. ಇದು ಹೊರಗಿನಂಥ ಅಂದರೆ ಗ್ರಾಮೀಣ ಬಿಟ್ಟು ಸಿಟಿಲಿರುವಂಥ ಜನಗಳಿಗೆ ಇದು ಹೆಚ್ಚಿನ ಆಕರ್ಷಕವಾಗಿರುತ್ತೆ ಹಾಗೂ ಇದರಿಂದ ಹೆಚ್ಚಿನ ಲಾಭವನ್ನು ರೈತರು ಪಡೆಯಬಹುದು ಸರ್. ಮಂಜುನಾಥ್ ಅವರೇ, ಟೆಕ್ನಾಲಜಿ ಅಂದರೆ ನಾವು ತುಂಬ ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡ್ತೀವಿ, ಆದರೆ ನಾವು ತುಂಬ ಸರಳವಾಗಿ ಯೋಚನೆ ಮಾಡಬೇಕು ಅಂತಂದರೆ, ಈಗ
ತಾವೇ ಇತ್ತೀಚೆಗೆ ಮಣ್ಣಿನಿಂದ ಮಾಡಿರುವಂತಹ ಒಂದು ವಾಟರ್ ಫಿಲ್ಟರ್ನ ತಾವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ. ಹೌದು ಸರ್. ಅಂದರೆ ಎಲ್ಲೋ ಒಂದು ಕಡೆ ಟೆಕ್ನಾಲಜಿ ಅನ್ನೋದು ಸಾಂಪ್ರದಾಯಿಕ ಬದುಕಿಗೂ ಕೂಡ ಸೇರ್ಕೋಬೇಕು ಅನ್ನೋ ಲೆಕ್ಕಕ್ಕೆ. ತುಂಬ ಜನ ಏನು ಹೇಳ್ತಾ ಇದ್ರು, ಎತ್ತುಗಳ ಒಂದು ಡ್ರಡ್ಜರಿ ಏನಿದೆ, ಎತ್ತಿನ ಗಾಡಿ ಎಳೆಯುವಾಗ ತಪ್ಪಿಸೋದಕ್ಕೆ ಎತ್ತುಗಳು ಎಳೆಯುವಂತಹ ನೊಗಕ್ಕೆ ಮತ್ತೊಂದು ಚಕ್ರ ಸೇರಿಸಿದ್ರೆ ಆಯಿತು ಅನ್ನೋದು, ಅದೊಂದು ಬಹಳ ಒಳ್ಳೆ ಟೆಕ್ನಾಲಜಿ ಅಂತ. ಹೀಗೆ ನಿಮ್ಮ ಫ್ರಿಡ್ಜ್ ಬಗ್ಗೆ ಒಂಚೂರು ಹೇಳಿ ಅಪ್ಪ. ಹಾಂ ಸರ್, ಏನಾಗಿದೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಕುಡಿಯೋ ನೀರು ಚೆನ್ನಾಗಿರಬೇಕು. ಯಾಕೆಂದರೆ ಮನುಷ್ಯ ಬದುಕಬೇಕಾಗಿರೋದು ಗಾಳಿ, ನೀರು ಮತ್ತು ಆಹಾರ. ಗಾಳಿನೂ ಪೊಲ್ಯೂಟ್ ಆಗಿದೆ, ಕುಡಿಯೋ ನೀರು ಪೊಲ್ಯೂಟ್ ಆದರೆ ಕಷ್ಟ. ಮತ್ತು ಮಾರ್ಕೆಟಲ್ಲಿ ಫಿಲ್ಟರ್ಗಳಿದ್ದಾವೆ, ಪ್ಯೂರಿಫೈಯರ್ಸು, RO ಬೇಸು. ಅದೇನು ಮಾಡುತ್ತೆ ಅಂದರೆ ತುಂಬ ಮಿನರಲ್ಸ್ ಹೊರಗೆ ಹಾಕೋಂಥದ್ದು ನಮಗೆ ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಬಟ್ ಮಿನರಲ್ಸ್ ಎಲ್ಲ ಹೋಗುತ್ತೆ. ಯಾವುದೇ ಪ್ರಾಡಕ್ಟ್ ತಗೊಂಡ್ರು ನಮಗೆ ಮೇಜರ್ 90% ಪ್ಲಾಸ್ಟಿಕ್ ಇದೆ ಅದರೊಳಗಡೆ. ಈಗ ನೀವೇನು ಮಾಡಿದ್ರಿ? ನಾವೇನು ಮಾಡಿದೀವಿ ಅಂದರೆ ನಮ್ಮಲ್ಲಿ ಟ್ರೆಡಿಷನ್ ಮುಂಚೆ ಎಲ್ಲ ಮಡಕೆ ಬಳಸ್ತಾ ಇದ್ರು. ನಾವು ಅದರಿಂದ ನಾವು ಒಳ್ಳೆ ಕುಂಬಾರ ಹತ್ರ ಹೋಗಿ ಒಳ್ಳೆ ಮಡಕೆ ಮಾಡಿಸಿದ್ವಿ. ಅಂದರೆ ಸುಮ್ಮನೆ ಈಗ ರೋಡಲ್ಲೆಲ್ಲ ಮಾರ್ತಾರೆ ಮಡಕೆಗಳನ್ನ, ಅದಕ್ಕೆ ಪೇಂಟ್ ಮಾಡಿ ಕಲರ್ ಕಾಣಂಗೆಲ್ಲ ಮಾಡಿ ಅದು ಯಾವ ಥರದ ಮಣ್ಣಲ್ಲಿ ಮಾಡಿರ್ತಾರೋ ಅಥವಾ ಸಿಮೆಂಟ್ ಮಿಕ್ಸ್ ಮಾಡಿರ್ತಾರೋ ಗಟ್ಟಿ ಬರಲಿ ಅಂತ ಗೊತ್ತಿಲ್ಲ. ನಾವು ಪ್ಯೂರು ಅಂದರೆ ಕ್ಲೇ ಪಾಟು ಪಕ್ಕ ಕುಂಬಾರ ಸಂಸ್ಥೆಯಿಂದ ಪರ್ಚೇಸ್ ಮಾಡಿ, ಅಂದರೆ ನಾವೊಂದು ಕೇಳ್ಕೊಂಡ್ವಾ ಪ್ಯೂರಿಟಿ ಕೊಟ್ಟಿದ್ದೀವಿ ಅಂತೇಳಿ ಅದನ್ನ ಏನು ಮಡಕೆ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಟೆಂಪ್ರೇಚರ್ ಡೌನ್ ಮಾಡಿ. ಮಡಿಕೆ ಒಳಗಡೆ ನೀವೇನು ಮಾಡಿದಿರಿ ಹೇಳಿ? ಬರೀ ಮಡಿಕೆ ಅಷ್ಟೇ ನೀವು ಅಲ್ಲಲ್ಲ, ಮಡಿಕೆನ ಅದೇ ನಾವು ಮಡಿಕೆ ತಗೊಂಡು ಏನು ಮಾಡಿದ್ರಿ? ಆಮೇಲೆ ಮಡಿಕೆ ತಗೊಂಡು ಮಡಿಕೆಲಿ ಪ್ಯೂರ್ ಮಾಡೋದಕ್ಕೆ ಬರೀ ನೀರು ಇಟ್ಟರೆ ಆಗಲ್ಲ. ಅದಕ್ಕೆ ಏನು ಮಾಡಿದೀವಿ ಅಂದರೆ ನಾವು ಅದಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿ, ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಈಸಿಗೆ ಬರೋ ಅಂತ ಫಿಲ್ಟರ್ ಕ್ರಿಯೇಟ್ ಮಾಡಿದ್ದೀವಿ. ಫಸ್ಟ್ ಏನಾಗುತ್ತೆ ಅಂದರೆ ಫಸ್ಟ್ ಸ್ಟೇಜಲ್ಲಿ ಅದು ಮಾಮೂಲಿ ಕ್ಲೇ ಫಿಲ್ಟರ್ ಬರ್ತಿದ್ವಲ್ಲ ಮುಂಚೆ ಎಲ್ಲ, ಕ್ಯಾಂಡಲ್ ಫಿಲ್ಟ್ರು. ಆ ಕ್ಯಾಂಡಲ್ ಫಿಲ್ಟರ್ ಫಸ್ಟ್ ಫಿಲ್ಟರ್ ಆಗುತ್ತೆ, ಅಲ್ಲಿ ದೊಡ್ಡ ಹಾರ್ಡ್ ಮೆಟೀರಿಯಲ್ನ ಅದು ಸಪ್ರೇಟ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದು ಕಾರ್ಬನ್ ಚೇಂಬರ್ಗೆ ಮೂವ್ ಆಗುತ್ತೆ, ಆಕ್ಟಿವೇಟೆಡ್ ಕಾರ್ಬನ್ ಚೇಂಬರ್ ಮೂವ್ ಆಗುತ್ತೆ. ಅಲ್ಲಿ ಇಂಪ್ಯೂರಿಟೀಸು ಮತ್ತು ಬ್ಯಾಕ್ಟೀರಿಯಾಗಳೆಲ್ಲ ಸ್ವಲ್ಪ ಇದಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಕಾಪರ್ ಒಳಗಡೆ ಇರೋದ್ರಿಂದ ಕಾಪರ್ ಥ್ರೂ ಪೈಪ್ ಮುಖಾಂತರ ಫ್ಲೋ ಆಗೋದ್ರಿಂದ ಅಲ್ಲಿ ಉಳ್ಕೊಂಡಿರೋಂಥ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇದೆಲ್ಲ ಕಿಲ್ ಆಗುತ್ತೆ. ಎಷ್ಟಾಗುತ್ತೆ ಧಾರಣೆ ಈ ಥರದ ಒಂದು ಇದಕ್ಕೆ? ಧಾರಣೆ ಸರ್ ಒಂದು 9,000-10,000 ಆಗ್ತಾ ಇದೆ. ಅದೇ ಯಾಕೆ ನಾವು ಪೂರ್ತಿ ಬಳಸ್ತಾರೆ 300 ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು. ಬಲ್ಕಾಗಿ ಮಾಡಿದಾಗ ಇನ್ನೂ ಅದೇ ಆ ರೇಂಜಲ್ಲಿ ಬರುತ್ತೆ. ಬಟ್ ಏನೋ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್, ಯಾವುದೇ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ವೇಸ್ಟ್ ವಾಟ್ರು ಹೋಗಲ್ಲ ಇದರಲ್ಲಿ. ಹಂಗಾಗಿ ಅದು ಮಡಿಕೆಲಿ ಶೇಖರಣೆ ಆಗೋದ್ರಿಂದ ಮಡಿಕೆನೂ ಅಷ್ಟೇ ಅದು ಒಂಥರ ಉಸಿರಾಡುತ್ತೆ ನೀರು, ಆದ್ದರಿಂದ ಅದು ಕೋಲ್ಡ್ ಆಗಿರುತ್ತೆ ಪ್ಲಸ್ ಪ್ಯೂರ್ ಆಗಿರುತ್ತೆ. ಅದು ಹೆಲ್ತ್ಗೆ ಅನುಕೂಲ ಅಂತ ನಮ್ಮ ಇದು. ಅದೇ ಎಲ್ಲೋ ಒಂದು ಕಡೆ ತಂತ್ರಜ್ಞಾನ ಅನ್ನೋದು ಎಲ್ಲೋ ಇಲ್ಲ, ನಮ್ಮೊಳಗೆ ಇದೆ. ನಮ್ಮ ಟ್ರೆಡಿಷನ್ ಬಿಡಬಾರ್ದು, ಅದನ್ನ ನಾವು ಬಳಕೆ ಮಾಡ್ಕೋಬೇಕು ಅಂತ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಮಂಜುನಾಥ್ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಸರ್ ಕನ್ನಡದಲ್ಲಿ ಹೇಳಿ. 9972600693. ಇನ್ನೊಮ್ಮೆ 9972260693. ಇನ್ನೂ ಒಂದು ಸರಿ ಹೇಳಿ. 9972260693. ತಮ್ಮದು ಗಣೇಶ್ ಅವರೇ? ಸರ್, ನನ್ನ ಮೊಬೈಲ್ ಸಂಖ್ಯೆ 9740976963. ಇನ್ನೊಮ್ಮೆ 9740976963. ಇನ್ನೂ ಒಂದು ಸರಿ ಹೇಳ್ಬಿಡಿ. 9740976963. ಒಳ್ಳೆಯದು ಗಣೇಶ್ ಅವರೇ ಹಾಗೂ ಮಂಜುನಾಥ್ ಅವರೇ, ಇದುವರೆಗೂ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ವಂದನೆಗಳು ಸರ್. ಧನ್ಯವಾದ.